ಸೋದರರೇ, 14ನೇ ಎಪಿಸೋಡ್ ಮುಗಿದೋಯ್ತು. ಇವತ್ತು 15ನೇ ಎಪಿಸೋಡ್ ಮೇಲೆ ಪ್ರಾರಂಭ ಮಾಡೋಣ. ಹಿಂದಿನ ಎಪಿಸೋಡ್ ನಲ್ಲಿ ಆಧ್ಯಾತ್ಮಿಕ ಜೀವನ ನಡೆಸ್ತಕ್ಕಂಥವರು ಮೊಟ್ಟ ಮೊದಲ ಬಾರಿಗೆ ನಿಯಮಗಳನ್ನ ಮತ್ತು ತನ್ನ ಜೀವನವನ್ನು ಪರಿಶುದ್ಧವಾಗಿ ಇಟ್ಕೊಂಡಾಗ ಮಾತ್ರ ಅದಕ್ಕೆ ಪ್ರವೇಶ ಮಾಡುವುದು ಉತ್ತಮ. ಎರಡರಲ್ಲೂ ಕಾಲಿಡಬೇಕು ಅಂತ ಸಂಪಾದನೆನೂ ಬೇಕು, ಆಧ್ಯಾತ್ಮಿಕವೂ ಬೇಕು ಅಂದಾಗ ತುಂಬಾ ತೊಂದರೆ ಆಗುತ್ತೆ. ಹೇಗಿರ್ಬೇಕಪ್ಪ ಅಂತಂದ್ರೆ ಮಗುವಿನ ಮನಸ್ಸಿರುತ್ತೆ ನೋಡು, ಆ ರೀತಿ ಇರಬೇಕು ಆಧ್ಯಾತ್ಮಿಕ ಜೀವನ ನಡೆಸ್ತಕ್ಕಂಥವ್ರು. ಅದಿಲ್ಲದೆ ಹೋದ್ರೆ ಅದು ಸೇರುವುದಕ್ಕಿಂತ ಮಾಮೂಲಿಯಾಗಿರ್ತಕ್ಕಂಥದ್ದೇ ಉತ್ತಮ ಅಂತ ಸಲಹೆ ಕೊಡ್ತಾರೆ. ಅಷ್ಟಾಯ್ತು ಹಿಂದಿನದರಲ್ಲಿ. ಈಗ ಇತರೆ ಸಂಸ್ಥೆಗಳೊಡನೆ ಎಷ್ಟರ ಮಟ್ಟಿಗೆ ಸಹಕರಿಸಬಹುದು? ಈ ಸಾಫ್ಟ್ವೇರ್ ಸೊಸೈಟಿಯವರು ನಾವು ಇದನ್ನೇ ನಂಬಿಕೊಂಡು ಇರುವುದಕ್ಕಿಂತ ಈ ಸಾಫ್ಟ್ವೇರ್ ಸೊಸೈಟಿ ಏನ್ ಹೇಳ್ತಾರೆ, ಬೇರೆ ಸಂಸ್ಥೆನವ್ರು ಏನ್ ಹೇಳ್ತಾರೆ ಅಂತಕ್ಕಂಥದ್ದು ಬೇರೆ ಜನರು ಸೇರ್ತಕ್ಕಂಥವ್ರಿಗೆ ಗೊತ್ತಾಗ್ಬೇಕು. ಆದುದರಿಂದ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆಧ್ಯಾತ್ಮಿಕ ಜೀವನ ಅವರು ಮಾಡೋದು, ಅವ್ರು ಹೇಳ್ತಕ್ಕಂಥದ್ದನ್ನು ಆವಾಗ ಬೇರೆಯವ್ರನ್ನ ಕರೆದು ಅವರ ಮನೋಭಾವ ಅವ್ರು ಯಾವ ರೀತಿ ಹೇಳ್ತಾರೆ ಅಂತಕ್ಕಂಥದ್ದನ್ನ ಜನರಿಗೆ ನಾವು ತಿಳಿಸ್ಕೊಡ್ತಕ್ಕಂಥದ್ದು ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಬೇರೆ ಸಂಸ್ಥೆಯಿಂದ ಬೇರೆ ನಮ್ಮ ಸಂಸ್ಥೆಯವರು ಯಾವಾಗಲೂ ಬಂದಿರತಕ್ಕಂಥವ್ರು ಹೊಸಬರು ಸೇರಿದಾಗ ಇದೇನಪ್ಪ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಥಿಯಾಸಫಿ ತತ್ವವನ್ನು ಬಿಟ್ಟು ಬೇರೆ ಎಲ್ಲವನ್ನೂ ಹೇಳ್ತಾ ಇದ್ದಾರೆ ಅನ್ನುವ ಭಾವನೆ ಬರುತ್ತೆ. ಆ ಭಾವನೆ ಬರುವುದಕ್ಕೆ ಮೊದಲೇ ಇವರು ಬೇರೆ ಸಂಸ್ಥೆಯಿಂದ ಬಂದಿರತಕ್ಕಂಥವ್ರನ್ನ ಅವರಿಗೆ ಮನವರಿಕೆ ಮಾಡಿಕೊಡುವುದು ಉತ್ತಮ ಅಂತ ಹೇಳ್ತಾರೆ. ಇತರೆ ಸಂಸ್ಥೆಗಳೊಡನೆ ಎಷ್ಟರ ಮಟ್ಟಿಗೆ ಸಹಕರಿಸಬಹುದು? ನಾವು ಎಲ್ಲಾದ್ರಲ್ಲೂ ಇರ್ತಕ್ಕಂಥದ್ದು ಒಂದೇ ದಾರಿ. ಆದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಒಬ್ಬರ ಸ್ವಾರ್ಥದಿಂದ ತನ್ನ ಹೆಸರು ಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾರೆ. ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಸ್ವಾರ್ಥ ಬಿಟ್ಟು ತನಗೆ ಹೆಸರು ಬೇಕಾಗಿಲ್ಲ, ಭಗವಂತನ ಯೋಜನೆಯನ್ನು ನಾವು ಕೈ ಜೋಡಿಸಿ ಬೇರೆಯವರನ್ನ ಆ ದಾರಿಗೆ ತರಬೇಕು ಅನ್ನೋದು ನಮ್ಮ ಮುಖ್ಯವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಬೇರೆ ಸಂಸ್ಥೆಯವರು ನಮ್ಮ ಹೆಸರು ಬರಬೇಕು, ನಮ್ಮ ಸಂಸ್ಥೆ ಒಳ್ಳೆ ಹೆಸರು ತರಬೇಕು, ನನಗೂ ಹೆಸರು ಬರಬೇಕು, ಹಣಕಾಸು ಸಂಪಾದನೆ ಮಾಡಬೇಕನ್ನುವ ದೃಷ್ಟಿಯಲ್ಲಿ ಅನೇಕರು ಇಟ್ಕೊಂಡಿರ್ತಾರೆ. ಅದಕ್ಕೂ ಇದಕ್ಕೆ ವ್ಯತ್ಯಾಸ ಅಂತ ಅನ್ನೋದು ನಾವು ಮನವರಿಕೆ ಮಾಡಿಕೊಟ್ಟಾಗ ಇದರಲ್ಲಿ ಹೆಚ್ಚಿನ ಆಸಕ್ತಿ ಬರುತ್ತೆ ಅನ್ನೋ ಉದ್ದೇಶದಿಂದ ಇರಬಹುದು ಅಂತ ಅನ್ಸುತ್ತೆ. ಮುಂದೆ ಇದನ್ನು ನೋಡೋಣ ಏನ್ ಹೇಳ್ತಾರೆ. ಇತರೆ ಗುಪ್ತವಿದ್ಯಾ ಸಂಸ್ಥೆಯವರನ್ನು ನಮ್ಮ ಲಾಡ್ಜ್ಗಳಲ್ಲಿ ಭಾಷಣ ಮಾಡಲು ಅವಕಾಶ ಕೊಡಬಹುದೇ, ಹೇಗೆ ಎಂಬುದು ತೊಂದರೆ ಕೊಡುವ ಪ್ರಶ್ನೆಯಾಗಿದೆ. ಬೇರೆ ಸಂಸ್ಥೆಯವರನ್ನ ನಾವು ಕರ್ಕೊಂಡು ಬಂದು ಭಾಷಣಗಳನ್ನು ಮಾಡಿಸಬಹುದಾ ಅಥವಾ ಮಾಡಿಸಬಾರದಾ ಅಂತಕ್ಕಂಥದ ಸಮಸ್ಯೆ. ಇದನ್ನು ಕೇಳ್ತಾರೆ. ಏಕೆಂದರೆ ಥಿಯಾಸಫಿ ಸಮಾಜವು ಸಾರ್ವತ್ರಿಕ ಸಹೋದರ ಭಾವನೆಯನ್ನು ಎತ್ತಿ ಹಿಡಿಯುವ ಮುಖ್ಯ ಉದ್ದೇಶವನ್ನು ಹೊಂದಿದೆ. ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ವಿಷಯ ಸೋದರ ಭಾವವನ್ನು ಎತ್ತಿ ಹಿಡಿಯಬೇಕು. ಸೋದರ ಭಾವ ಯಾತಕ್ಕೆ ಬೇಕಪ್ಪ ಅಂತಂದ್ರೆ ಬುದ್ಧಿಲೋಕದ ತತ್ವಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಸೋದರತ್ವ ನಮ್ಮಲ್ಲಿ ಬೆಳವಣಿಗೆ ಆಗಿದ್ದರೆ ಆ ವಿಷಯವನ್ನು ಗ್ರಹಿಸುವುದಕ್ಕೆ ನಮಗೆ ಸಹಾಯವಾಗುತ್ತದೆ ಅನ್ನೋದು. ಈ ದೃಷ್ಟಿಯಿಂದ ನಮ್ಮ ತತ್ವವನ್ನ ಬಳಿಕೊಡಬೇಕಾಗುತ್ತಿಲ್ಲ. ಬೇರೆಯವ್ರನ್ನ ಕೆಳಬಿಟ್ರಪ್ಪ ಅಂತ ಹೇಳ್ಬಿಟ್ಟು ನಮ್ಮ ತತ್ವ ಅಂತಂದ್ರೆ ಸೋದರತ್ವ, ಇದನ್ನ ಬಳಿ ಕೊಡುವುದಂದ್ರೆ ಬಿಟ್ಟು ಬಿಡತಕ್ಕಂಥದ್ದಲ್ಲ. ಅದರೊಂದಿಗೆ ಎಲ್ಲನೂ ಬೆರೆಸಬೇಕು. ಏಕೆಂದರೆ ನಮ್ಮ ಲಾಡ್ಜ್ಗಳಿಗೆ ಬಂದು ಥಿಯಾಸಫಿ ಬೋಧೆಗಳನ್ನು ತಿಳಿದುಕೊಳ್ಳಬೇಕೆಂದು ಬಂದವರಿಗೆ ಏನಪ್ಪಾ ನಾವು ಥಿಯಾಸಫಿ ತತ್ವವನ್ನು ತಿಳಿದುಕೊಳ್ಳಬೇಕೆಂದು ಬಂದರೆ ಇಲ್ಲಿ ಥಿಯಾಸಫಿ ಮಾತ್ರ ಇಲ್ಲ, ಉಳಿದಿದ್ದೆಲ್ಲ ಇದೆ ಎಂಬ ಆಕ್ಷೇಪಣೆಗೆ ಗುರಿಯಾಗುತ್ತೇವೆ. ಈಗ ಬೇರೆ ಸಂಸ್ಥೆಯವರು ಬಂದಾಗ ಥಿಯಾಸಫಿ ತತ್ವ ನಾವು ಬೋಧನೆ ಮಾಡ್ತಕ್ಕಂಥದ್ದೇ ಒಂದು ರೀತಿ ಇರುತ್ತೆ, ಅವರು ಬೋಧನೆ ಮಾಡ್ತಕ್ಕಂಥದ್ದೇ ಒಂದು ರೀತಿ ಇರುತ್ತೆ. ಆದ್ರಿಂದ ಮೊದಲೇ ತಿಳಿಸ್ಬೇಕು ನಾವು ಬಂದಿರತಕ್ಕಂಥ. ಈಗ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯನಲ್ಲದೆ ಹೋದ್ರು ಬೇರೆಯವರ ಇಂತಹ ಆಧ್ಯಾತ್ಮಿಕ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ವಿಷಯವನ್ನು ಗ್ರಹಿಸಿದ್ದಾರೆ. ಇವತ್ತು ಆ ವಿಷಯವನ್ನ ಪ್ರಸ್ತಾಪ ಮಾಡೋದಕ್ಕೆ ಇಂತಹ ಆಹ್ವಾನಿಸಿದ್ದೇವೆ ಅಂತ ಪ್ರಸ್ತಾಪನೆಯಲ್ಲೇ ಅವ್ರಿಗೆ ಕೇಳಬೇಕು ಅಂತ ಅನ್ನೋದು ಹೇಳ್ತಾರೆ. ಅಲ್ಲದೆ ಜನರ ಮನಸ್ಸಿನಲ್ಲಿ ಥಿಯಾಸಫಿ ಬೋಧೆಗಳಿಗೂ ಇತರೆ ಪಂಥಗಳಿಗೆ ಸಂಬಂಧಪಟ್ಟ ಬೋಧೆಗಳಿಗೂ ಗೊಂದಲ ಉಂಟಾಗುತ್ತದೆ. ನಾವು ಯಾವಾಗಲೂ ಥಿಯಾಸಫಿ ತತ್ವವನ್ನೇ ಬೋಧನೆ ಮಾಡ್ತಾ ಇದ್ದು ಬೇರೆಯವರು ಬಂದು ಅವರ ವಿಷಯವನ್ನು ಬೋಧನೆ ಮಾಡಿದಾಗ ಗೊಂದಲವಾಗುತ್ತೆ. ಅಯ್ಯೋ, ಇವರು ಯಾವಾಗ ಹೇಳ್ತಾ ಇದ್ರು, ಇವ್ರು ಹೇಳ್ತಾ ಇದ್ದೀರಲ್ಲಪ್ಪ, ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದು ಗೊಂದಲ ಉಂಟಾಗದಂತೆ
ಅದನ್ನು ಮುನ್ನೆಚ್ಚರಿಕೆಯಾಗಿ ನಾವು ತಿಳಿಸುವುದು ಉತ್ತಮ ಅಂತ ಹೇಳ್ತಾರೆ. ನಮ್ಮ ಲಾಡ್ಜ್ಗಳು ಇರುವುದು ನಮ್ಮ ಬೋಧೆಗಳನ್ನು ಪ್ರಚುರಪಡಿಸುವುದಕ್ಕೆ. ನಮ್ಮ ಲಾಡ್ಜ್ಗಳು ಎಲ್ಲಾ ಕಡೆ ನಮ್ಮ ಬೋಧನೆಗಳನ್ನು ಪ್ರಚುರಪಡಿಸುವುದಕ್ಕೆ. ಈ ಮುಖ್ಯ ಉದ್ದೇಶಕ್ಕೆ ಚ್ಯುತಿ ಬಾರದಂತೆ ನೋಡಿಕೊಳ್ಳಬೇಕು. ಬೇರೆಯವರನ್ನ ಆಹ್ವಾನ ಮಾಡ್ತೀವಲ್ಲ, ಆಹ್ವಾನ ಮಾಡಿದಾಗ್ಲೂ ಹೇಳ್ಬೇಕಪ್ಪ, ನೋಡಿ ನಮ್ಮ ಸಮಸ್ಯೆ ಇಂಥದ್ದು ಈ ರೀತಿ ಇರುತ್ತದೆ, ಇದಕ್ಕೆ ವಿರುದ್ಧವಾಗಿರತಕ್ಕಂಥ ವಿಷಯಗಳನ್ನ ಹೇಳುವಂಗಿದ್ರೆ ನೀವು ಹೇಳಬಾರದು, ಇದಕ್ಕೆ ಸಮನ್ವಯವಾಗಿರ್ತಕ್ಕಂಥ ವಿಷಯಗಳನ್ನೇ ಹೇಳ್ಬೇಕು ಅಂತ ಅನ್ನೋದನ್ನ ಮೊದಲೇ ಅವರಿಗೆ ಸೂಚನೆಯನ್ನು ಕೊಡಬೇಕು. ಅದು ಹೇಳಿ ಅವ್ರ ಸಿಲೆಬಸ್ ಏನ್ ವಿಷಯ ಮಾತನಾಡ್ತಾರೆ ಆ ವಿಷಯದ ಬಗ್ಗೆ ನಾವು ಮೊದಲು ಯಾರು ಕರೀತೀವಿ ನೋಡು, ಅವರು ಆ ವಿಷಯ ತಿಳ್ಕೊಂಡು ಅದರಲ್ಲಿ ನ್ಯೂನ್ಯತೆಗಳೇನಾದ್ರೂ ಇದ್ದರೆ, ನೋಡಪ್ಪ ಇಂಥದ್ದು ಈ ರೀತಿ ಇರುತ್ತೆ, ಇದನ್ನು ಬಿಟ್ಟು ಇದನ್ನು ಬೇರೆ ರೀತಿ ಇದನ್ನು ಈ ರೀತಿ ಹೇಳ್ಬೇಕು ಅಂತ ಮೊದಲೇ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕು. ಅಪರೂಪವಾಗಿ ಸಂದರ್ಭಾನುಸಾರ ಇತರೆ ಪಂಥದ ಮುಖಂಡರನ್ನು ಆಹ್ವಾನಿಸಿ ಅವರ ಭಾಷಣಗಳಿಗೆ ಏರ್ಪಡಿಸಬಹುದು. ಅದು ಬೇರೆಯವರನ್ನು ಭಾಷಣ ಮಾಡುವುದಕ್ಕೆ ಕರೆದು ಬಿಟ್ಟು ಅವರ ಭಾಷಣವನ್ನ ಮಾಡ್ಲಿಕ್ಕೆ ನಾವು ಏರ್ಪಾಟ್ ಮಾಡಬಹುದು, ಅದರಲ್ಲಿ ತಪ್ಪೇನಿಲ್ಲ. ಸಮಾಜದವರೆಲ್ಲರೆಂಬ ಅಂಶವು ಶ್ರಾವಕರ ಮನಸ್ಸಿಗೆ ಬರುವಂತೆ ಸ್ಪಷ್ಟಪಡಿಸಬೇಕಾಗುತ್ತದೆ. ಸಮಾಜದವರಲ್ಲವೆಂಬ ಅಂಶವು ಹಿಸಾಕಲ್ ಸೊಸೈಟಿ ಸದಸ್ಯನಲ್ಲ ಇವನು ಅಂತ ಅನ್ನೋದು ಮೊದಲೇ ನಾವು ತಿಳಿಸಬೇಕು ಅಂತ ಅನ್ನೋದು. ಅಷ್ಟಾಯ್ತು ಅದನ್ನ. ಆಮೇಲೆ ಥಿಯಾಸಾಫಿಕಲ್ ಸೊಸೈಟಿಯ ಮುದ್ರೆ, ಇದು ಸ್ವಲ್ಪ ಗಾಢವಾಗಿದೆ, ಸ್ವಲ್ಪ ಮೊದಲೇ ಒಂದು ದಿವಸ ಇದನ್ನ ವಿವರಣೆ ನೋಡ್ಕೊಂಡು ಅದರ ವಿಷಯವನ್ನ ಪ್ರಸ್ತಾಪ ಮಾಡೋಣ. ಯಾಕಂದ್ರೆ ಏನೋ ಇಲ್ಲದೇ ಇರ್ತಕ್ಕಂಥದ್ದು ಹೇಳೋದು ಬೇಡ, ಅದಕ್ಕಿಂತ ಇದನ್ನ ಒಂದು ಪೀರಿಯಡ್ ಪೂರ್ತಿ ಆಗುತ್ತೆ. ಯಾಕಂದ್ರೆ ನಮ್ಮ ಥಿಯಾಸಾಫಿಕಲ್ ಸೊಸೈಟಿಯ ಚಿಹ್ನೆ ಇದೆಯಲ್ಲ, ಅದು ಯಾವ ರೀತಿ ಆಯ್ತು, ಎಲ್ಲಿಂದ ಸಿಕ್ತು, ಅದರ ಒಂದೊಂದು ವಿಷಯ ಏನು ಅಂತ ಅನ್ನೋದನ್ನ ಇನ್ನು ಒಂದು ದಿವಸ ಅದಕ್ಕೆ ವಿವರವಾಗಿ ಹೇಳೋಣ. ಇದನ್ನು ಮುಗಿಸ್ಬಿಟ್ಟು ಆಮೇಲೆ ಅದಕ್ಕೆ ಬರೋಣ. ಈಗ ಅಷ್ಟಾಯ್ತು. ಅದಾದ್ಮೇಲೆ ನಮ್ಮ ಥಿಯಾಸಾಫಿಕಲ್ ಸೊಸೈಟಿಯ ಚಿಹ್ನೆ ಇದೆಯಲ್ಲ, ಅದೇ ಒಂದು ಪೀರಿಯಡ್ ಆಗತ್ತೆ. ಅದನ್ನ ಒಂದು ಚಿಹ್ನೆಯನ್ನು ಇಲ್ಲ ನೋಡಿದೆ ನಾನು ಈಗ ಸದ್ಯಕ್ಕೆ, ಆ ಚಿಹ್ನೆಯನ್ನು ತಗೊಂಡು ಬಂದು ಅದನ್ನ ತೋರಿಸಿ ಎಲ್ಲಿ ಸಿಕ್ತು ಏನು ಅಂತ ಅದನ್ನ ಒಂದು ದಿವಸ ಪೂರ್ತಿ ಆಗೋದನ್ನ ಹೇಳೋಣ. ಈಗ ಗುರುಗಳ ಪಾದಕ್ಕೆ ಸೇರುವ ದಾರಿ. ಗುರುಗಳ ಪಾದಕ್ಕೆ ಸೇರುವ ದಾರಿ. ಥಿಯಾಸಫಿ ಸಾಹಿತ್ಯವನ್ನು ವ್ಯಾಸಂಗ ಮಾಡಿದವರಿಗೆ, ಅದರಲ್ಲೂ ಗುರುಗಳು ಮತ್ತು ಯೋಗಪಥ ಎಂಬ ಗ್ರಂಥವನ್ನು ಓದಿರುವವರಿಗೆ ಜೀವನ್ಮುಕ್ತ ಮಹಾತ್ಮರ ಸಂಬಂಧವು ಈ ಥಿಯಾಸಫಿ ಸಮಾಜದ ಮೂಲಕ ದೊರೆಯುತ್ತದೆ ಎಂಬ ಅರಿವು ಖಚಿತವಾದಾಗ ಆ ಮಹಾತ್ಮರ ಪಾದವನ್ನು ಸೇರಬೇಕು ಎಂಬ ಉತ್ಕಾಂಕ್ಷೆಯು ಸಂಸ್ಕಾರರಿಗೆ ಹೃದಯವಾಗದೇ ಇರದು. ನೋಡು, ಗುರುಗಳು ಮತ್ತು ಯೋಗಪಥ ಅಂತಕ್ಕಂಥದ್ದು ಪುಸ್ತಕವನ್ನು ಓದಿದಾಗ ಗುರುಗಳು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತಕ್ಕಂಥದ್ದು ವಿಷಯ ಚೆನ್ನಾಗಿ ಅರ್ಥವಾಗುತ್ತೆ ನಮ್ಗೆ. ಅದನ್ನು ಓದಿದ್ದು ತಿಳ್ಕೊಂಡಿದ್ದು ಆದ್ಮೇಲೆ ಆ ಗುರುಗಳ ಪಾದವನ್ನು ನಾವು ಸೇರುವುದು ಯಾವಾಗ ಬಂತು, ನಮ್ಮಲ್ಲಿ ಒಂದು ಉತ್ಸಾಹ ಉಮ್ಮತ್ತು. ಆ ಉತ್ಸಾಹದಂತೆ ನಂತರ ನಡೆಯುವುದಕ್ಕೆ ಆ ಪುಸ್ತಕ ಬಹಳ ಮಾರ್ಗದರ್ಶನ ನೀಡುತ್ತೆ ನಮ್ಗೆ. ಯಾವುದೋ ಗುರುಗಳು ಮತ್ತು ಯೋಗಪಥ ಅಂತಕ್ಕಂಥ ಪುಸ್ತಕ. ಸೇರಬೇಕು ಎಂಬ ಉತ್ಕಾಂಕ್ಷೆಯು ಸಂಸ್ಕಾರಿಗಳಿಗೆ ಹೃದಯವಾಗದೇ ಇರೋದು. ಸಂಸ್ಕಾರ ಅಂತಂದ್ರೆ ಅದರ ಬಗ್ಗೆ ತಿಳ್ಕೋಬೇಕು ಅಂತಕ್ಕಂಥ ಸಂಸ್ಕಾರ ಇರ್ತಕ್ಕಂಥ ಗುಣಗಳು ಇರ್ತಕ್ಕಂಥವ್ರು ಆಸಕ್ತಿ ಕೆರಳುತ್ತೆ. ಅಂತದಕ್ಕೋಸ್ಕರ ಈ ಗ್ರಂಥದಲ್ಲಿ ಬೆಳಕನ್ನು ನೀಡುವ ಗುರುಗಳ ವಾಕ್ಯಗಳನ್ನು ಉತ್ತರಿಸಿ ಬರೆಯುವುದು ಮೂಲಕ ಪ್ರಯೋಜನವಾಗಬಹುದು ಎಂಬ ದೃಷ್ಟಿಯಿಂದ ಈ ವಿಷಯವನ್ನೇ ಕುಲಂಕಷವಾಗಿ ಪ್ರತಿಪಾದಿಸಿರುವ ಮತ್ತೊಂದು ಗ್ರಂಥವಿದ್ದಾಗ್ಯೂ ಈ ವಿಷಯಕ್ಕೆ ಇನ್ನೂ ಸ್ವಲ್ಪ ಅವಕಾಶ ಕಲ್ಪಿಸಿಕೊಂಡಿರುತ್ತೇವೆ. ಇಂತ ಆ ಪುಸ್ತಕದಲ್ಲಿ ಏನಿರುತ್ತೆ ಹಾಗೆ ಅಂತಕ್ಕಂಥದನ್ನ ಸ್ವಲ್ಪ ಇಲ್ಲಿ ವಿವರಣೆ ಕೊಡೋದಕ್ಕೆ ಹೋಗ್ತಿದ್ದೀವಿ. ಮಹಾತ್ಮರು ಪೂರ್ವಕವಾದ ಮನವಿಗೆ ಹೋಗುಡುತ್ತಾರೆ. ನೋಡಿ, ಮಹಾತ್ಮರು ಉತ್ಪೂರ್ವಕವಾದ ಮನವಿಗೆ ಕೂಡಲೇ ಹೋಗುಡುತ್ತಾರೆ. ಏನಪ್ಪಾ ಅಂತಂದ್ರೆ, ನಾವು ಭಕ್ತಿಪೂರ್ವಕವಾಗಿ ಮಹಾತ್ಮರನ್ನು ಕೊಂಡಾಗ ಅವರು ತಕ್ಷಣ ನಮ್ಮ ಕಡೆ ಗಮನವನ್ನು ಕೊಡ್ತಾರೆ ಅಂತ ಅನ್ನೋದು ಇಲ್ಲಿ ಹೇಳ್ತಾರೆ. ಹೋಗುಡುತ್ತಾರೆ. ಮಹಾತ್ಮರ ಜೀವಿತಕ್ಕೆ ಸಂಬಂಧಪಟ್ಟ ನಿಯಮದ ಪ್ರಕಾರ ಅವರ ಪ್ರತಿಯೊಬ್ಬ ಮಾನವ ಹೃದಯದಲ್ಲಿ ಮೂಡುವಂತಹ ಒಳ್ಳೆಯ ಮನವಿಗೆ ಕೂಡಲೇ ಹೂಗೊಡುವ ಸ್ವಭಾವದವರು. ಗುರುಗಳು ನಾವು ಪ್ರಯತ್ನ ಮಾಡ್ತಾ ಇದ್ದರೆ
ನಮ್ಮ ಪ್ರಯತ್ನವು ಎಷ್ಟು ಫಲಕಾರಿಯಾಗುತ್ತೆ, ಎಷ್ಟು ಶ್ರದ್ಧೆ ಇದೆ ಅಂತ ಅನ್ನೋದರ ಮೇಲೆ ಗುರುಗಳು ತಕ್ಷಣ ನಮ್ಮ ಕಡೆ ಗಮನವನ್ನು ಕೊಡ್ತಾರೆ. ಒಳ್ಳೆ ಮನವಿಗೆ ಹೂಗೊಡು ಸ್ವಭಾವದವರು. ಯಾರು ಅವರಿಗೆ ಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತಾರೆಯೋ ಅಥವಾ ಅದಕ್ಕಿಂತ ಹೆಚ್ಚಾಗಿ ಅವರ ಹೆಸರಿನಲ್ಲಿ ಮಾನವ ಕೋಟಿಗೆ ಸೇವೆ ಸಲ್ಲಿಸುತ್ತಾರೆಯೋ ಅಂತವರಿಗೆಲ್ಲ ಅವರಿಗೆ ಅರಿವಿರಲಿ ಇಲ್ಲದೆ ಇರಲಿ ಆ ಮಹಾತ್ಮರಿಂದ ಆಶೀರ್ವಾದವು ಬಂದೇ ಬರುತ್ತದೆ. ನೋಡಿ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನ ಥಿಯೋಸಾಫಿಕಲ್ ಸೊಸೈಟಿ ಕಾರ್ಯಕ್ರಮಗಳು ಎಲ್ಲೇ ನಡೆಯಲಿ ಅಲ್ಲಿ ಮಹಾತ್ಮರಾಗಿರ್ತಕ್ಕಂಥ ಹಾಜರಿರ್ತಾರೆ. ಅದರಲ್ಲಿ ಅಲ್ಲಿ ಯಾವ ಲೋಪದೋಷಗಳು ಗಲಾಟೆಗಳು ವ್ಯವಹಾರಗಳು ಎಲ್ಲೂ ಬಂದಿಲ್ಲ. ಕಾರಣ ಆ ಮಹಾತ್ಮರ ಆ ಸ್ಥಳದಲ್ಲಿ ನೆರೆದಿದ್ದು ಅದನ್ನು ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ನಡೆಸಿಕೊಡ್ತಕ್ಕಂಥವರಿಗೆ ಮನಸ್ಸು ಆ ರೀತಿ ಪ್ರೇರಣೆ ಮಾಡಿ ಆ ರೀತಿ ಮುನ್ಸೂಚನೆಗಳನ್ನು ಕೊಟ್ಟು ಈ ಕೆಲಸ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕಂತ ಅವರ ಮನಸ್ಸಿಗೆ ತಟ್ಟುತ್ತದೆ. ಕಾರಣ ಮಹಾತ್ಮರು ಆ ಸ್ಥಳದಲ್ಲಿ ಇರುವುದರಿಂದ. AP ಸೆನೆಟ್ರವರಿಗೆ ಬರೆಯುತ್ತಾ ಕುಟುಂಬಿ ಗುರುಗಳು ಹೀಗೆ ಹೇಳ್ತಾರೆ, ನಿನ್ನ ಮನವಿಯನ್ನು ನೆರವೇರಿಸಿಕೊಡುತ್ತೇನೆ. AP ಸೆನೆಟ್ ಗುರುಗಳ ಕಡೆ ಆವಾಗ ನಿನ್ನ ಮನವಿಯನ್ನು ನಾನು ನೆರವೇರಿಸುತ್ತೇನೆ. ಆ ರೀತಿ ಮಾಡುವುದು ನಮ್ಮ ಕರ್ತವ್ಯವೆಂದು ಬರೆಯುತ್ತಾರೆ. ಯಾರು ನಮ್ಮನ್ನು ನೆನೆಸಿಕೊಂಡು ಸಾರ್ವಜನಿಕರ ಸೇವೆ ಮಾಡ್ತಕ್ಕಂಥದ್ದು ಮನೋಭಾವ ಯಾರು ಇರುತ್ತೋ ಅವರಿಗೆ ಪ್ರೇರಣೆ ಕೊಡ್ತಕ್ಕಂಥದ್ದು ಸಮೇತ ನಮ್ಮ ಕರ್ತವ್ಯವೂ ಸಮೇತ ಆಗಿರುತ್ತೆ ಅಂತ ಅನ್ನೋದನ್ನ ಹೇಳ್ತಾರೆ. ಯಾಕೆ AP ಸೆನೆಟ್ ಅವ್ರಿಗೆ ಹೇಳ್ತಾರೆ, ಯಾರು ಸಂಸರಣ ಅಥವಾ ಯಾವ ಅಂತಸ್ತನಲ್ಲೇ ಇರಲಿ ಯೋಗ ಪಥವನ್ನು ಪ್ರವೇಶಿಸಬೇಕೆಂಬ ತೀವ್ರ ಆಕಾಂಕ್ಷೆಯಿಂದ ಮುಂದೆ ಬಂದರೆ ಅಂತಹ ಉತ್ಕಾಂಕ್ಷಿಗಳಿಗೆ ಆ ಮಹಾತ್ಮರು ಬೇಡ ಎಂದು ಹೇಳುವುದೇ ಇಲ್ಲ. ಯಾರೇ ಆಗಲಿ, ಎಷ್ಟು ಮಟ್ಟದಲ್ಲಿ ಇರಲಿ, ಅವರು ಸ್ವಲ್ಪ ತಿಳ್ಕೊಂಡಿರೋ ಅವರಲ್ಲಿ ಭಕ್ತಿ ಭಾವನೆ ಮತ್ತು ಸೇವೆ ಮಾಡ್ತಕ್ಕಂಥ ಮನೋಭಾವ ಇದ್ರೆ ಸಾಕು, ಎಲ್ಲರಿಗೂ ಅಷ್ಟು ಸಹಕಾರವನ್ನು ಅವರು ನೀಡ್ತಾರೆ ಎಂದು ಹೇಳೋದೇ ಅಲ್ಲ. ಅಂತವರಲ್ಲಿ ಹಿಂದಿನ ಸತ್ಕರ್ಮದ ದೆಸೆಯಿಂದ ಅರ್ಹತೆ ಇರಬಹುದು ಅಥವಾ ಹಿಂದಿನ ದುಷ್ಕರ್ಮದ ದೆಸೆಯಿಂದ ಅನೇಕ ಎಡರು ದೊಡರುಗಳು ಕಾದಿದ್ದು ಅವುಗಳನ್ನು ಎಲ್ಲ ನಿವಾರಿಸಿಕೊಂಡು ಮುಂದುವರಿಯಬೇಕಾದರೆ ಸಾಧಾರಣ ಮಾನವನಿಗೆ ಅಸಾಧ್ಯವಾದಷ್ಟು ಧೈರ್ಯ ಉತ್ಸಾಹಗಳು ಎಡಬಿಡದೆ ಮಾಡಬೇಕಾದ ಪ್ರಯತ್ನ ಅವಶ್ಯಕವಾಗಿರಬಹುದು. ಇಲ್ಲಿ ಎರಡು ರೀತಿಯಲ್ಲಿ ಹೇಳ್ತಾರೆ. ಒಂದು, ಹಿಂದಿನ ಜನ್ಮದ ಸಂಸ್ಕಾರದಿಂದ ಅವರೊಂದಿಗೆ ಕೆಲವು ಕೆಲಸಗಳನ್ನು ಅವರ ಗುಂಪಿನಲ್ಲಿ ಸೇರಿಕೊಂಡು ಕೆಲಸಗಳು ಮಾಡಿರ್ತಕ್ಕಂಥವರು ಕೆಲವರು ಇರ್ತಾರೆ. ಇನ್ನು ಕೆಲವರು ಹಿಂದೆ ಮಾಡಿರ್ತಕ್ಕಂಥ ಕರ್ಮದ ಫಲದಿಂದ ಅದರಲ್ಲಿ ಇದ್ದರೂ ಸಮೇತ ಅನೇಕ ಎಡರು ದೊಡರುಗಳು ಅವರಿಗೆ ಅಡ್ಡಿಯಾಗ್ತಾ ಇರುತ್ತವೆ. ಕಾರಣ ಏನಪ್ಪಾ ಅಂತಂದ್ರೆ, ಅವರು ಮಾಡಿರತಕ್ಕಂಥ ಲೋಪದೋಷಗಳು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಅದಕ್ಕೆ ವಿರುದ್ಧವಾಗಿ ಅವರು ಅವ್ಯವಸ್ಥೆ ರೀತಿಯಲ್ಲಿ ಮಾಡಿದ್ದರೆ ಈಗ ಮಾಡಬೇಕು ಅಂತ ಉತ್ಸಾಹ ಇದ್ದರೂ ಸಮೇತ ಅವರಿಗೆ ಎಡರು ದೊಡರುಗಳು ಕಂಡು ಬರುತ್ತವೆ ಅಂತ ಗುರುಗಳು ಹೇಳ್ತಾರೆ. ಎಲ್ಲರಿಗೂ ಈ ಮಹಾತ್ಮರ ಮನೋಭಾವನೆಯು ಒಂದೇ ಸಮನಾಗಿರುತ್ತದೆ. ಆದರೆ ಮಹಾತ್ಮರ ಮನೋಭಾವನೆ ಆ ಹಿಂದೆ ಬಿದ್ದಿರ್ತಕ್ಕಂಥವರು, ಮುಂದೆ ಬಂದಿರ್ತಕ್ಕ ಹಂತವಾಗಿರ್ತಕ್ಕಂಥವರು ಎಲ್ಲರ ಮೇಲೂ ಒಂದೇ ರೀತಿ ಕರುಣೆ ಇರುತ್ತೆ ಅವರಿಗೆ. ಇವು ಮುಂದುವರಿದಿರ್ತಕ್ಕಂಥವನು ಚೆನ್ನಾಗಿ ಭಾಷಣ ಮಾಡ್ತಾನೆ, ಉತ್ತಮ ಅಂತ ಅನ್ನೋದು ಒಂದು ರೀತಿಯೇನಿಲ್ಲ. ಏನೂ ಬರದೇ ಇಲ್ಲಿ ಇರ್ತಕ್ಕಂಥವ್ರನ್ನಲ್ಲಪ್ಪ ಅಂತ ಅಹಿನಾಯವಾಗಿ ನೋಡುವುದಿಲ್ಲ. ಎಲ್ಲರ ಮೇಲೆ ಅದು ಸರಿಸಮಾನವಾಗಿರತಕ್ಕಂತಹ ದೃಷ್ಟಿ ಇರುತ್ತದೆ ಅವರ. ಎಲ್ಲಾ ಉಮೇದುವಾರರಿಗೂ ನಾವು ಹೇಳತಕ್ಕ ಒಂದೇ ಮಾತು ಏನೆಂದರೆ, ಪ್ರಯತ್ನ ಮಾಡು. ಎಲ್ಲರಿಗೂ ಅಷ್ಟೇ, ಯಾವ ಹಂತದಲ್ಲೇ ಇರಲಿ, ನಿನ್ನ ಪ್ರಯತ್ನ ಮುಖ್ಯವೇ ಹೊರತು ನಮ್ಮ ಪ್ರಯತ್ನವನ್ನು ಪಡುವುದಕ್ಕಾಗಿ ಅವರು ಏನ್ ಪ್ರೇರಣೆ ಕೊಡಲ್ಲ. ನಾವು ಪ್ರಯತ್ನ ಪಟ್ಟಾಗ ಅವರು ನಮ್ಗೆ ಆಶೀರ್ವಾದ ಕೊಟ್ಟು ಅದಕ್ಕೆ ಮುನ್ಸೂಚನೆಯನ್ನು ಕೊಡ್ತಾರೆ. ನಾವು ಪ್ರಯತ್ನ ಪಡದೆ ಹೋದ್ರೆ ಏನು ನಡೆಯುತ್ತೆ. ಪ್ರತಿಯೊಬ್ಬ ಉಮೇದುವಾರನು ತನ್ನ ಸ್ವಂತ ಇಚ್ಛೆಯಿಂದ ಆ ಮಾರ್ಗದಲ್ಲಿ ಮೊದಲ ಹೆಜ್ಜೆಗಳನ್ನು ತಾನೇ ಇಡಬೇಕಾದದ್ದು ಉಲ್ಲಂಘನೀಯವಾದ ನಿಯಮ. ಇಲ್ಲಿ ಏನಪ್ಪಾ ಅಂತಂದ್ರೆ, ಬಲವಂತದಿಂದ ಕರ್ಕೊಂಡು ಬಂದವರಿಗೆ ಸೇರಿಸಬಾರದು. ಅವ್ರಿಗೆ ಇಷ್ಟ ಬಂದು ಸೇರ್ಬೇಕು, ಅಂತವರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯವೂ ಸಮೇತ ಆಗಿರುತ್ತದೆ ಅಂತ ಹೇಳ್ತಾರೆ. ತನ್ನ ಅಂತಃಸ್ಫೂರ್ತಿಯ ಬೆಳಕಿನಲ್ಲಿ ಅಂತವನನ್ನು ತನ್ನ ದೌರ್ಬಲ್ಯಗಳೊಡನೆ ಹೋರಾಡಿ ಅವುಗಳನ್ನು ಜಯಿಸಲು ಪ್ರಯತ್ನಿಸಬೇಕು. ಹೊಸದಾಗಿ ಬಂದಿರತಕ್ಕಂಥವ್ರಿಗೆ ದೌರ್ಬಲ್ಯಗಳು ಬೇಕಾದಷ್ಟಿರುತ್ತೆ, ಅವುಗಳನ್ನ ಹೋರಾಡ್ಬೇಕು, ಅದನ್ನ ಜಯಿಸಿ ಈ ರೀತಿ ಮಾಡಬೇಕು.
ಆ ಮೂಲಕ ತನ್ನ ಮನೋದಾರಿಢ್ಯವು ಎಷ್ಟಿದೆ ಎಂಬುದು ಪರೀಕ್ಷಿಸಲ್ಪಡುತ್ತದೆ. ಅವರು ಅಡ್ಡಿ ಆತಂಕಗಳೆಷ್ಟೇ ಬಂದ್ರು ಆತನ ಮನಸ್ಸು ಸಾಮರ್ಥ್ಯ, ಅದರ ಮೇಲೆ ಆಸಕ್ತಿ ಎಷ್ಟಿದೆ, ಸಾರ್ವಜನಿಕರಿಗೆ ಸೇವೆ ಮಾಡ್ತಕ್ಕಂಥ ಅವರಲ್ಲಿ ಹುಮ್ಮಸ್ಸು ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ನೋಡಿಕೊಂಡು ಇವರು ಮುಂದಕ್ಕೆ ಬರಬೇಕಾಗಿರುತ್ತದೆ. ಅಂತವರಿಗೆ ಸಲ್ಲಬೇಕಾದ ಅವಕಾಶವನ್ನು ಕಲ್ಪಿಸಿಕೊಟ್ಟು ಮಾರ್ಗದರ್ಶನ ನೀಡುವುದು ನಮ್ಮ ಧರ್ಮ ಮತ್ತು ಕರ್ತವ್ಯ. ನೋಡಿ, ಗುರುಗಳೇ ಹೇಳ್ತಕ್ಕಂಥದ್ದು, ಯಾರು ಉತ್ಸಾಹದಿಂದ ಕೆಲಸ ಮಾಡಬೇಕಂತ ಮುನ್ನುಗ್ಗಿ ಬರ್ತಾರೋ ಅವ್ರ ಪ್ರೋತ್ಸಾಹವನ್ನು ಕೊಟ್ಟು ಉತ್ತೇಜನ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ ಎಂಬುದಾಗಿ ಕುಟುಂಬ ಗುರುಗಳೇ ಬರೆಯುತ್ತಾರೆ. ಎಪಿ ಸಿನೆಟ್ನವರಿಗೆ ಕಾಗದ ಬರೀತಾ ಇರ್ತಕ್ಕಂಥದ್ದು ಈ ರೀತಿ ಇರ್ತಕ್ಕಂಥವರಿಗೆ ನಾವು ಸಹಾಯ ಮಾಡತಕ್ಕಂಥದ್ದು ಅದು ನಮ್ಮ ಧರ್ಮನೂ ಮತ್ತು ಕರ್ತವ್ಯ ಸಮೇತ ಆಗಿರುತ್ತದೆ. ಯಾರು ಎಷ್ಟೇ ಸಂಸ್ಕಾರಿಗಳಾಗಿದ್ದಾಗಿಯೂ ಅಂತವರಿಗೆ ಈ ಮಾರ್ಗವನ್ನು ಅವಲಂಬಿಸುವಂತೆ ಮಹಾತ್ಮರಾಗಲಿ ಅವರು ವೃದ್ಧ ಶಿಷ್ಯರಾಗಲಿ ಪ್ರೋತ್ಸಾಹಿಸುವುದಿಲ್ಲ. ಇದು ದೊಡ್ಡದು ನಮ್ಮಲ್ಲಿ ಇರ್ತಕ್ಕಂಥದ್ದು. ಬೇರೆಯವರ ಅವರು ಉತ್ತಮವಾಗಿದ್ದಾರೆ, ಅವರ ಸಾಹುಕಾರರು, ಅವರು ಮಾತಾಡೋದು ತುಂಬಾ ಜನರು ಪಬ್ಲಿಕ್ ಕೇಳ್ತಾರೆ, ಮೆಂಬರ್ಶಿಪ್ ಮಾಡ್ಕೊಂಡ್ರೆ ನಮ್ಗೆ ಉಪಯೋಗ ಆಗುತ್ತೆ ಅಂತಕ್ಕಂಥ ಮನಸ್ಸು ಇಟ್ಕೊಂಡು ಮಾಡ್ತಾರೆ. ಅವರಾಗೆ ಖುದ್ದಾಗಿ ಬಂದು ನಾನು ಮೆಂಬರ್ ಆಗಬೇಕು, ಈ ವಿಷಯ ತಿಳ್ಕೋಬೇಕು ಅಂತಕ್ಕಂಥದ್ದು ಇದ್ದಂಥವ್ರನ್ನ ಮಾತ್ರ ನಾವು ಸೇರಿಸ್ಕೋಬೇಕು, ಹೊರತು ಬಲವಂತದಿಂದ ಯಾವ ಕೆಲಸವನ್ನು ಮಾಡಬಾರ್ದು, ಆಯ್ಕೆ ಮಾಡ್ಕೋಬಾರ್ದು. ಈ ರೀತಿ ಮಾಡೋದು ಗುಪ್ತ ವಿದ್ಯಾ ನಿಯಮಕ್ಕೆ ವಿರೋಧವಾದದ್ದು. ಅವರಿಗೆ ಮನಸ್ಸಿಲ್ಲದಿರ ನಾವು ಬಲವಂತದಿಂದ ಮಾಡಿ ಸೇರಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಇದು ಗುಪ್ತ ವಿದ್ಯಾಕ್ಕೆ ವಿರೋಧವಾಗಿರತಕ್ಕಂಥದ್ದು. ಯಾರಿಗಾದರೂ ಈ ಕಷ್ಟ ಸಾಧ್ಯವಾದ ಯೋಗ ಪಥವನ್ನು ಅವಲಂಬಿಸಬೇಕೆಂಬ ಉತ್ಕಾಂಕ್ಷೆಯು ಅವರ ಹೃದಯಾಂತರಾಳದಿಂದಲೇ ಮೂಡಿ ಬಂದರೆ ಅದು ಎಚ್ಚೆತ್ತು ಅವರ ಅಂತರಾತ್ಮ ಇಚ್ಛೆ ಎಂದು ಧಾರಾಳವಾಗಿ ಹೇಳಬಹುದು. ಒಬ್ಬನು ನಾನು ಮೆಂಬರ್ ಆಗಬೇಕಂತ ಉತ್ಸಾಹದಿಂದ ಬಂದರೆ ಸಾಧಾರಣವಾಗಿರ್ತಕ್ಕಂಥ ಹಿಂದಿನ ಜನ್ಮದಿಂದಲೇ ಸ್ವಲ್ಪ ಬಂದಿರಬೇಕು. ಒಂದು ಇಚ್ಛೆಯಿಂದ ಬಂದು ಸೇರಿದಾಗ ಅವರ ಅಂತರಾತ್ಮದಿಂದ ಮನಸ್ಸಿನಿಂದ ಬಂದು ಸೇರ್ತಾರೆ, ಅಂತರಾತ್ಮ ಪ್ರೇರಣೆ ಬರುತ್ತೆ, ಆವಾಗ ಬರ್ತಾರೆ. ಅಂತವರಲ್ಲಿ ಸದ್ಯದ ಸ್ಥಿತಿಯಲ್ಲಿ ಎಂತಹ ದೌರ್ಬಲ್ಯಗಳಿದ್ದಾಗಿಯೋ ಅಂತವರು ಪೂರಕವಾಗಿ ತಮ್ಮ ಪ್ರಯತ್ನಗಳನ್ನು ಒಂದೇ ಸಮನೆ ಮುಂದುವರಿಸಿಕೊಂಡು ಹೋಗುವ ಪಕ್ಷದಲ್ಲಿ ಗುರುಗಳು ದೊರೆಯುವುದು ಖಚಿತ. ಏನೇ ಆಗಲಿ, ಕಷ್ಟವೇ ಬಂದರೂ ಮತ್ತೊಂದಾಗಲಿ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿಕೊಂಡು ಹೋದಾಗ ಗುರುಗಳ ಆಶೀರ್ವಾದ ಅವರ ಮೇಲೆ ಇದ್ದೇ ಇರುತ್ತದೆ. ಕುಟುಂಬಿ ಗುರುಗಳು ನಮಗೆ ಬೇಕಾದವರು ಬೇಡವಾದವರು ಇಲ್ಲ. ಅವರು ಏನಪ್ಪಾ ಅಂತಂದ್ರೆ ಗುರುಗಳಾಗಿರ್ತಕ್ಕಂಥ ಇವರು ನಮ್ಮವರು, ನಮ್ಗೆ ಬೇಕಾದವರು, ಅವ್ರು ನಮ್ಮವರೆಲ್ಲ ಬೇಕಾಗಿಲ್ಲ ಅಂತಕ್ಕಂಥದ್ದು ಆ ರೀತಿ ಇರುವುದಿಲ್ಲ ಎಂಬುದಾಗಿ ಸಿನೆಟ್ರವರಿಗೆ ಎಚ್ಚರಿಕೆ ಕೊಡ್ತಾರೆ. ಶಿಷ್ಯತ್ವಕ್ಕೆ ಸಂಬಂಧಪಟ್ಟ ನಿಯಮಗಳನ್ನು ಕುಟುಂಬಿ ಗುರುಗಳು ಎಷ್ಟೋ ವರ್ಷಗಳ ಹಿಂದೆಯೇ ಯೋಗಿ ಲೆಟ್ಪೀಟರವರಿಗೆ ಈ ಮುಂದೆ ಹೇಳುವಂತೆ ಬರೆದು ತಿಳಿಸಿರುತ್ತಾರೆ. ಯೋಗಿ ಲೆಟ್ಪೀಟರ್ಗೆ ಕುಟುಂಬಿ ಮಹರ್ಷಿಗಳು ಶಿಷ್ಯತ್ವವನ್ನು ಪಡೆಯಬೇಕಾದ್ರೆ ಯಾವ ನಿಯಮಗಳು ಆಗಿರಬೇಕು ಅಂತಕ್ಕಂಥದ್ದು ಬರೆದು ತಿಳಿಸಿರುತ್ತಾರೆ. ಯಾರನ್ನಾದರೂ ಶಿಷ್ಯನನ್ನಾಗಿ ಅಂಗೀಕರಿಸುವುದು ಬಿಡುವುದು ನನ್ನ ವೈಯಕ್ತಿಕ ಇಷ್ಟವನ್ನು ಅವಲಂಬಿಸಿರುವುದಿಲ್ಲ. ಮೆಂಬರ್ ಸೇರಿಸ್ಕೋಬೇಕಾದ್ರೆ ವೈಯಕ್ತಿಕವಾಗಿ ನನ್ನ ಇಷ್ಟವೇನು ಇರುವುದಿಲ್ಲ, ಅವರ ಪ್ರೇರಣೆ ಅವರ ಆಸಕ್ತಿ ಮೇಲೆ ಇರುತ್ತದೆ ಅಂತ ಹೇಳ್ತಾರೆ. ಸರಿಯಾದ ಮಾರ್ಗದಲ್ಲಿ ಮುಂದುವರೆಸಿಕೊಂಡು ಹೋಗುವ ಪ್ರಯತ್ನದ ಫಲವೇ ಅದು. ಏನಪ್ಪಾ ಅಂತಂದ್ರೆ ಅವರು ಮೊದಲು ಎಡರುತ್ತಾ ಬರ್ತಾರೆ, ಅವರು ಸರಿಯಾದ ದಾರಿಯನ್ನು ತೋರಿಸ್ತಕ್ಕಂಥ ಅವರು ಇರತಕ್ಕಂಥ ಸೀನಿಯರ್ ಇರ್ತಕ್ಕಂಥ ಸ್ವಲ್ಪ ವಿಷಯ ತಿಳ್ಕೊಂಡಿರ್ತಾರಲ್ಲ, ಅವರು ಮುಖ್ಯನ ಅವರು ಮುಂದುವರಿಸುವುದಕ್ಕೆ ದಾರಿ ತೋರಿಸಬೇಕು. ಯಾರಾದರೂ ಒಬ್ಬ ಮಹಾತ್ಮರನ್ನು ಆರಿಸಿಕೊಂಡು ಅವರ ಹೆಸರಿನಲ್ಲಿ ಮಾನವ ಕೋಟಿಯ ಮೇಲಿನ ಪ್ರೀತಿ ವಾತ್ಸಲ್ಯಗಳಿಗಾಗಿ ಒಳ್ಳೆಯ ರೀತಿಯಲ್ಲಿ ಸೇವೆ ಸಲ್ಲಿಸಲು ಧರ್ಮ ಮಾರ್ಗದಲ್ಲಿ ಖಚಿತವಾಗಿ ನಿಂತು ಪರಿಶುದ್ಧವಾದ ಬಾಳನ್ನು ನಡೆಸು. ಇಲ್ಲಿ ನಿಮ್ಗೆ ಎಲ್ಲರಿಗೂ ಅನುಭವವಾಗಿರ್ಬೇಕು. ಶಾಲೆಗೆ ಮೊದಲು ಸೇರಿದಾಗ ಪ್ರಥಮವಾಗಿ ನಾವು ಪ್ರವೇಶ ಪಡೆದಾಗ ಇರ್ತಕ್ಕಂಥ ಗುರುಗಳನ್ನು ನೋಡಿದಾಗ ನಮಗೂ ಅವರಿಗೂ ಒಂದು ಲಿಂಕ್ ಬರುತ್ತೆ. ಆವಾಗ ನಮ್ಮ ಹೃದಯಾಂತರವಾಗಿ ಅವರ ಕಡೆನೇ ನೋಡ್ತೀವಿ. ಆವಾಗ ಏನಪ್ಪ ಅಂದ್ರೆ ನಮ್ಮ ಗುರುಗಳಾಗಿರ್ತಕ್ಕಂಥ ಅವರು ಅನ್ನೋದು ಮನದಟ್ಟಾದಾಗ ಅವರ ಮೇಲೇನೆ ನಾವು ಯಾವಾಗಲೂ ಗೌರವದಿಂದ ಅವರನ್ನ ನೆನೆಸಿಕೊಂಡು ನಮ್ಮ ಕರ್ತವ್ಯವನ್ನು ಮಾಡುವುದಕ್ಕೆ ಮೊದಲು ಆ ಗುರುಗಳನ್ನ ನೆನೆಸುತ್ತ ಕಾರ್ಯವನ್ನು ಮಾಡುವುದು ಉತ್ತಮ ಅಂತ ಹೇಳ್ತಾರೆ. ನಮ್ಮನ್ನೇ ನೋಡ್ತಾ ಇರ್ತಾರೆ.
ಆ ಲಿಂಕು ನಮಗೂ ಅಲ್ಲ, ಇಬ್ಬರಲ್ಲಿ ಇದ್ದಾಗ ಅದು ಪ್ರಬಲವಾಗುತ್ತೆ, ಇಲ್ಲದೆ ಇದ್ದರೆ ಅದು ಪ್ರಬಲವಾಗುತ್ತೆ. ಅನುಭವ. ಧರ್ಮ ಮಾರ್ಗವೆಂದರೆ ನಮ್ಮ ನಿಯಮಗಳಿಗೆ ಅನುಗುಣವಾದ ಉನ್ನತ ಮಟ್ಟದ ನಡತೆ. ಏನು ಧರ್ಮ ಮಾರ್ಗ ಅಂತಂದ್ರೆ ಏನಪ್ಪ ಅಂತ ಅನ್ನೋದು ದೊಡ್ಡದೇನಲ್ಲ. ನಮ್ಮ ನಿಯಮಗಳಿಗೆ ಅಂದ್ರೆ ಏನಿಲ್ಲಿ ಹಿಸಾಬ್ಕಲ್ ಸೊಸೈಟಿ ನಿಯಮಗಳು ಅವರು ಬೈಲಾ ಮೊದಲೇ ಬರೆದಿದ್ದಾರೆ. ಹಿಸಾಬ್ಕಲ್ ಸೊಸೈಟಿ ನಿಯಮಗಳು ಯಾವ್ಯಾವ್ದ್ರಲ್ಲಿ ಏನಿರಬೇಕು ಪೂರ್ಣವಾಗಿ ಬರೀತಿದ್ದಾರೆ. ಸೊಸೈಟಿ ಮೆಂಬರ್ ಆಗ್ಬೇಕಾದ್ರೆ ಏನು ನಿಯಮ ಇರಬೇಕು, ಅವರು ಯಾವ ರೀತಿ ಇರಬೇಕು, ಸೆಕ್ರೆಟರಿ ಆಗ್ಬೇಕಾದ್ರೆ ಯಾವ ನಿಯಮ ಇರಬೇಕು, ಪ್ರೆಸಿಡೆಂಟ್ ಆದ್ರೆ ಯಾವ ರೀತಿ ಇರಬೇಕು, ಸೇರಿಬೇಕಾದ್ರೆ ಅವನಲ್ಲಿ ಅಂತ ಗುಣಗಳನ್ನು ಬೆಳೆಸ್ಬೇಕು. ಆ ಬೆಳೆದಿರ್ತಕ್ಕಂಥ ಗುಣಗಳು ಏನಿದೆ ಆ ಗುಣಗಳನ್ನು ನೋಡಿ ನಾವು ಮೆಂಬರ್ಶಿಪ್ ಮಾಡ್ಕೋಬೇಕೆ ಹೊರತು ಹಾಗೆ ಅಲ್ಲ. ಆ ನಿಯಮಗಳು ಆ ನಿಯಮಗಳಿಗೆ ಅನುಸರಿಸಿ ಜೀವನವನ್ನು ನಡೆಸ್ತಾ ಇದ್ರೆ ಸಾಕು. ಅಂದ್ರೆ ನಾವು ತಿಳುವಳಿಕೆ ಬರ್ಬೇಕಾಯ್ತು ಓದ್ತೀವಲ್ಲ, ನಮ್ಮ ಗುಣಗಳು ಸೇರಿಸ್ಬೇಕು. ನಿಸ್ವಾರ್ಥತೆ ಮತ್ತು ಪ್ರಾಮಾಣಿಕತೆಯಿಂದ ಕೂಡಿದ ಜೀವಿತವನ್ನು ಬಾಳು. ಇದು ಬಹಳ ಮುಖ್ಯ. ಹಿಂದಿನ ಪುಟದಲ್ಲಿ ಹೇಳಿದೆ, ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಇರುತ್ತೆ ಇದು ಕೆಟ್ಟದ್ದು ಒಳ್ಳೆಯದು ಎಲ್ಲಾ ಗುಣಗಳು ಪ್ರತಿಯೊಬ್ಬರಲ್ಲಿ ಇರುತ್ತೆ. ಆದರೆ ತನ್ನ ಕೆಟ್ಟ ಗುಣಗಳನ್ನ ನಿಭಾಯಿಸಿಕೊಂಡಿದ್ದಾದ ಮೇಲೇನೆ ವ್ಯವಸ್ಥೆ ಬರಬೇಕು. ಇಲ್ಲದೆ ಹೋದ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ ಎರಡು ಗುಣಗಳು ಇದಕ್ಕೆ ಬಂದಾಗ ನಾವು ಯಾವ ಗುಣಗಳ ಕಡೆ ಹೆಚ್ಚಿನ ಪ್ರೋತ್ಸಾಹ ನಮ್ಮ ಮನಸ್ಸಿದ್ರೆ ಆ ಗುಣಗಳು ವಿಶೇಷವಾಗಿ ನಮ್ಮಲ್ಲಿ ಬೆಳೆಯುತ್ತೆ. ಕೆಟ್ಟ ವ್ಯವಹಾರಗಳು ಕೆಟ್ಟ ಗುಣಗಳು ಕೆಟ್ಟ ವ್ಯವಹಾರಗಳೇ ನಮ್ಮಲ್ಲಿದ್ದಾಗ ಅವೇ ಜಾಸ್ತಿ ಪ್ರೋತ್ಸಾಹ. ಆವಾಗ ಅವನು ಇದ್ದದ್ದಕ್ಕಿಂತನೂ ತಿಳ್ಕಾಡ್ತಾನೆ. ಆದ್ದರಿಂದ ಇವನ್ನು ಅವಾಯ್ಡ್ ಮಾಡ್ಬೇಕು ಮೊದಲು ಅಂತ ಹೇಳುದು. ಎಡವಟ್ಟಾಗುತ್ತಿಲ್ಲದೆ ಹೋದ್ರೆ ನಿಸ್ವಾರ್ಥತೆ ಮತ್ತು ಪ್ರಾಮಾಣಿಕತೆಯಿಂದ ಕೂಡಿದ ಜೀವಿತವನ್ನು ಬಾಳಬೇಕು. ಯಾರೋ ಸದಸ್ಯನಾಗಿರ್ತಕ್ಕಂಥ ಇತರರ ಸೇವೆ ಸಲ್ಲಿಸುವಾಗ ನಿನ್ನನ್ನು ನೀನು ಪೂರ್ತ ಮರೆತು ಬಿಡಬೇಕು. ಸೇವೆ ಮಾಡ್ಬೇಕು ಅಂದ್ರೆ ಪೂರ್ಣವಾಗಿ ಮರೆತಾಗ್ಬೇಕು. ಈಗ ಕೆಲವು ವಿಷಯಗಳು ಯಾರಿಗೆ ಯಾವ ಕೆಲಸದ ಮೇಲೆ ಆಸಕ್ತಿ ಇರುತ್ತೋ ಆ ಕೆಲಸವನ್ನು ಮಾಡ್ತಾ ಇದ್ರೆ ಹಿಂದು ಮುಂದೆ ಟೈಮ್ ಎಷ್ಟಾಗುತ್ತೆ ಅಂತ ಅನ್ನೋದು ಜ್ಞಾಪಕ ಬರಲ್ಲ. ಆ ಕೆಲಸ ಆ ಮನೆಯವರು ಆ ಕೆಲಸನ ಮಾಡ್ತಾ ಇದ್ರೆ ಆ ಊಟನೂ ಇಲ್ಲ ಇದನ್ನೂ ಇಲ್ಲ, ತಪ್ಪಿಸ್ಬೇಕು, ಅಯ್ಯೋ ಊಟಕ್ಕೆ ಹೋಗ್ತಾಯ್ತು ಬರ್ತೀರಾ ಅಂತ. ಅದನ್ನು ಯಾವ ಆಸಕ್ತಿ ಇರುತ್ತೋ ಯಾವ ಕೆಲಸದ ಮೇಲೆ ಆ ಕೆಲಸ ಮಾಡ್ತಾ ಇದ್ರೆ ನಾವು ಪೂರ್ಣವಾಗಿ ಮರ್ತೋಗ್ತೀವಿ. ಹೀಗಿದ್ದ ಪಕ್ಷದಲ್ಲಿ ಆ ಗುರುಗಳು ನಿನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸದೇ ಇರಲು ಸಾಧ್ಯವಿಲ್ಲ. ಆ ಮಹಾತ್ಮರಾಗಿರ್ತಕ್ಕಂಥವರು ನೀನು ಆ ಗುಣಗಳನ್ನ ಆ ಧ್ಯೇಯವನ್ನ ಅನುಸರಿಸಿ ಜೀವನ ನಡೆಸಬೇಕು ದೃಢವಾಗಿರತಕ್ಕಂಥ ಸಂಕಲ್ಪವನ್ನ ಮಾಡಿ ಬಂದಾಗ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ನಡತೆ ಗುಣಗಳನ್ನು ನಾವು ಬೆಳೆಸಿಕೊಂಡಿದ್ದಾಗ ಮಾತ್ರ ನಮ್ಗೆ ಹೆಚ್ಚಿನ ಪ್ರೋತ್ಸಾಹ ಉತ್ತಮ ರೀತಿ ಆಗ್ತೇವೆ ಇರುತ್ತೆ. ಏನಾದ್ರೂ ನಮ್ಮಲ್ಲಿ ಲೋಪದೋಷ ಕೆಟ್ಟದ್ದಿದ್ರೆ ಅವಕ್ಕೂ ಪ್ರೋತ್ಸಾಹ ಬರುತ್ತೆ. ಕೆಟ್ಟದ್ದನ್ನು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ನಾವು ಕೆಳಗಡೆಗೆ ಅದಕ್ಕೆ ಸಾಧ್ಯವಾಗಿ ಅನೇಕ ದಾರಿಗಳಿರುತ್ತೆ ಅಂತ ಹೇಳಿ ಈ ಪವಿತ್ರ ಮತ್ತು ಗಾಢವಾದ ಅರ್ಥವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡೋದರ ಮೂಲಕ ಅವುಗಳ ಸಾರವನ್ನು ಕಂಡುಕೊಳ್ಳಬಹುದು. ನೋಡಿ, ಇಲ್ಲೊಂದು ಮುಖ್ಯವಾಗಿ ಹಿಸಾಬ್ಕಲ್ ಸೊಸೈಟಿ ಸದಸ್ಯನಾಗಿರ್ತಕ್ಕಂಥವನು ಧ್ಯಾನ ಮಾಡ್ತಕ್ಕಂಥದ್ದು ಕಂಪಲ್ಸರಿ. ಅದು ಬೆಳಗ್ಗೆ ಮತ್ತು ಸಾಯಂಕಾಲ ಕನಿಷ್ಠ ಅಂತಂದ್ರೆ 10-15 ನಿಮಿಷ ಆದ್ರೂ ಬೆಳಗ್ಗೆ ಸಾಯಂಕಾಲ ಧ್ಯಾನ ಮಾಡ್ತೀವಿ. ಧ್ಯಾನ ಮಾಡೋದು ಯಾತಕ್ಕಾಗಿ ಅಂತ ಹೇಳ್ತಾರೆ ನೋಡಿ. ಧ್ಯಾನ ಮಾಡುವಾಗ ನನ್ನಲ್ಲಿರ್ತಕ್ಕಂಥ ಲೋಪದೋಷಗಳು ಏನಿದೆ ಅಂತ ಆ ಧ್ಯಾನ ಕಾಲದಲ್ಲಿ ಬರುತ್ತೆ. ಆಗ ಏನಾದರೂ ಮಾಡಿ ಗುರುಗಳನ್ನೊಂದಿಗೆ ಪ್ರಾರ್ಥನೆ ಮಾಡ್ತಾ ಇಂತಹ ಕೆಟ್ಟ ಗುಣಗಳನ್ನು ಅವಾಯ್ಡ್ ಮಾಡ್ತಕ್ಕಂಥ ಸಾಮರ್ಥ್ಯ ಶಕ್ತಿಯನ್ನು ಕೊಡುವಂತ ನಾವು ಕೇಳಿಕೊಂಡು ಅದೇ ರೀತಿ ಧ್ಯಾನವನ್ನು ಯಾವಾಗಲೂ ನಾವು ಮಾಡ್ತಾ ಇದ್ದರೆ ನಾವು ಒಳ್ಳೆಯ ಗುಣಗಳು ನಮ್ಮಲ್ಲಿ ಬೆಳವಣಿಗೆ ಆಗುವುದಕ್ಕೆ ದಾರಿ ತೋರಿಸ್ತಾರೆ. ಆ ದಾರಿಯಿಂದ ನಾವು ನಡೀತೀವಿ. ಒಂದನೇದು ಶಿಷ್ಯತ್ವವು ಹಿಂದಿನ ಸತ್ಕರ್ಮದ ಫಲ ಎಂದರೆ ಹಿಂದೆ ಸೇವೆ ಸಲ್ಲಿಸುತ್ತಿದ್ದವರ ಫಲಿತಾಂಶ ಮತ್ತು ಈಗಲೂ ಅದಕ್ಕಾಗಿ ಶ್ರಮವನ್ನು ಮುಂದುವರಿಸುವುದು ಅದರ ಸಹಜವಾದ ಲಕ್ಷಣ. ಶಿಷ್ಯತ್ವವು ಹಿಂದಿನ ಸತ್ಕರ್ಮದ ಫಲ. ಈ ಶಿಷ್ಯತ್ವ ನಾವು ಬರಬೇಕಾದ್ರೆ ಹಿಂದೆ ಯಾವುದೋ ಸತ್ಕರ್ಮವನ್ನ ಮಾಡಿದ್ದರಿಂದ ಈಗ ಅದರ ಫಲ. ಎರಡನೆಯದು, ಈಗ ಗುರುಗಳನ್ನು ಆರಿಸಿಕೊಳ್ಳುವಿಕೆಯೋ ಹಿಂದೆ ಅವರಿಗಾಗಿ ಸೇವೆ ಸಲ್ಲಿಸುವುದರ ಮೂಲಕ ಹೊಂದಿದ್ದ ಅವರ ಪರಿಚಯವನ್ನು ಅವಲಂಬಿಸುತ್ತದೆ. ಗುರುಗಳನ್ನು ಆವಾಗಲೇ ಹೇಳಿದ್ರು, ಗುರುಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಪ್ರಥಮವಾಗಿ ನಾವು ಪ್ರವೇಶ ಪಡೆದಾಗ ಆ ಹಿಂದಿನ ಜನ್ಮದಲ್ಲಿ ಆ ಗುರುಗಳಿಗೂ ನಮಗೂ ಸಂಪರ್ಕ ಯಾವುದೋ ಒಂದು ವಿಧದಲ್ಲಿ ಬಂದಿರುತ್ತೆ. ಆಗ
ತಕ್ಷಣ ನಾವು ಅವ್ರ ಕಡೆವನ್ನೇ ಗಮನ ಕೊಟ್ಟು ಅವರು ನಮ್ಮ ಕಡೆ ಪ್ರೋತ್ಸಾಹವನ್ನು ಕೊಟ್ಟು ಅದು ಒಂದು ಒಬ್ಬರಲ್ಲೊಬ್ಬರು ಬಾಂಧವ್ಯ ಹೆಚ್ಚಾಗುತ್ತದೆ. ಸಾಧಾರಣವಾಗಿ ಇದು ಶಾಖೆಗೆ ಸಂಬಂಧಪಟ್ಟ ಸಮಾನ ಪ್ರಕೃತಿ ಸ್ವಭಾವವನ್ನು ಅವಲಂಬಿಸಿರುತ್ತದೆ. ಶಾಖೆ ಅಂತಂದ್ರೆ 7 ಶಾಖೆಗಳು, ರೇಖೆಗಳು ಅಂತಾರೆ, ಶಾಖೆಗಳು ಅಂತಾರೆ. ಆ ಶಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಹಾತ್ಮರಿಗೂ ನಾವು ಅದೇ ಶಾಖೆಯವರಾದಾಗ ಹೆಚ್ಚಿನ ಒಲವು ನಮ್ಗೆ ಒಬ್ಬರಿಗೊಬ್ಬರು ಸಹಕಾರ ಮತ್ತು ಪ್ರೇಮ ವಿಶ್ವಾಸ ಬೆಳೆಯುತ್ತದೆ. ಒಂದು ವೇಳೆ ಶಿಷ್ಯನು ಗುರುಗಳನ್ನು ಆರಿಸಿಕೊಳ್ಳುವುದರಲ್ಲಿ ತಪ್ಪು ಮಾಡಿದ್ದಾಗ್ಯೋ ಇಲ್ಲ. ಒಂದೊಂದ್ಸಲ ಕೆಲವು ದಿವಸ ಹೋದಾಗ ಇಂಥ ಗುರುಗಳೇ ಅಂತ ಗುರುಗಳ ಕಡೆ ಹೆಚ್ಚು ಗಮನವನ್ನು ಕೊಡ್ತೀವಿ ನಾವು. ಕೆಲವು ದಿವಸ ಒಂದ್ 5-6 ತಿಂಗಳು ಒಂದು 5-6 ತಿಂಗಳು ಅಥವಾ 1 ವರ್ಷ ಆದ್ಮೇಲೆ ಬೇರೆಯವ್ರ ಕಡೆ ಗಮನ ಹೋಗುತ್ತೆ. ನಾವು ಅಲ್ಲೇ ಇರ್ತಕ್ಕಂಥ ಗುರುಗಳಿಗೆ ಬೇರೆಯವ್ರ ಕಡೆ ಗಮನ ಹೋಗುತ್ತೆ. ಹಾಗೆ ಆದ್ರೂ ನೀನು ಇದು ಮಾಡ್ತಕ್ಕಂಥದ್ದೆಲ್ಲ ಅಲ್ಲಿರ್ತಕ್ಕಂಥ ಗುರುಗಳು ಎಲ್ಲರಲ್ಲೂ ಒಂದೇ ರೀತಿ ಗುಣಗಳು ಹೊಂದಿರತಕ್ಕಂಥವ್ರು ಇರ್ತಾರೆ. ಆದ್ದರಿಂದ ಆ ರೀತಿ ಆದ್ರೂ ಅನ್ನೋದೇನೋ ತಲೆ ಕೆಡಿಸ್ಕೊಳ್ತಕ್ಕಂಥ ಅಲ್ಲ ಮಾಡಬೇಕು. ಇಲ್ಲಿ ಇದ್ರಲ್ಲಿ ಬರ್ತಕ್ಕಂಥದ್ದು ಪೂರ್ಣವಾಗಿ ಗುಪ್ತ ಶಾಲಾ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳೇ ಒತ್ತಿ ಹೇಳ್ತಾ ಇದ್ದಾರೆ. ಹೇಳ್ತಾರೆ ನೋಡಿ ಇಲ್ಲ ಬದಲಾಯಿಸ್ಕೊಳ್ಳಿ. ಏಕೆಂದರೆ ಶ್ವೇತ ಋಷಿ ಸಮಾಜದ ಪ್ರಜ್ಞೆ ಎಲ್ಲವೂ ಸರಿಸಮಾನವಾಗಿರುವುದರಿಂದ ಶ್ವೇತ ಋಷಿ ಸಮಾಜದ ಎಲ್ಲರ ಪ್ರಜ್ಞೆ ಸರಿಸಮಾನವಾಗಿರುತ್ತೆ. ಅವರಲ್ಲಿ ಯಾರೋ ಒಬ್ಬರನ್ನು ಆರಿಸಿಕೊಂಡು ಅವರಿಗೆ ಭಕ್ತಿ ವಿಶ್ವಾಸದಿಂದ ಸೇವೆ ಸಲ್ಲಿಸುತ್ತಿದ್ದಾಗಿಯೂ ಪ್ರಜ್ಞೆ ಒಂದೇ, ವೈಶಿಷ್ಟ್ಯ ಬೇರೆ. ಎಲ್ಲರನ್ನು ಆ ಮೂಲಕ ಸೇವಿಸಿದಂತೆ ಆಗುತ್ತದೆ. ಅಲ್ಲೇನಪ್ಪ ಅಂದ್ರೆ ನಾವು ಮೊದಲು ಈ ಗುರುಗಳ ಮೇಲೆ ನಮ್ಗೆ ಪ್ರೋತ್ಸಾಹ ಇತ್ತು. ದಿನೇ ದಿನೇ ಆದ್ಮೇಲೆ ಸ್ವಲ್ಪ ಕಡಿಮೆ ಆದಾಗ ಬೇರೆಯವರ ಕಡೆ ಗಮನ ಕೊಟ್ಟಾಗ ಗಾಬರಿ ಪಡಬೇಕಾಗಿಲ್ಲ. ಎಲ್ಲರೂ ಸರಿಸಮಾನರು ಅಲ್ಲಿರ್ತಕ್ಕಂಥವ್ರು. ಅವರು ಒಂದೇ ದೃಷ್ಟಿಯಿಂದ ಎಲ್ಲ ನೋಡ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೆ ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ಆ ಮಟ್ಟದಲ್ಲಿ ವ್ಯಕ್ತಿ ಭಾವನೆ ಇರುವುದಿಲ್ಲ. ಅಲ್ಲಿರ್ತಕ್ಕಂಥವ್ರು ಅಯ್ಯೋ ನಮ್ ಕಡೆ ಇಷ್ಟು ದಿವಸ ಎಲ್ಲಿದ್ರು, ಈ ಕಡೆ ಇವಾಗ ಆ ಕಡೆಗೆ ಗಮನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾವನೆ ಒಂದು ಚೂರು ಅವರಿಗೆ ಬರಲ್ಲ. ನಮ್ಮಂತವ್ರಾದ್ರೆ ನಾವು ತಿಳುವಳಿಕೆ ಇಲ್ಲ, ನಾವು ಪರಿಣಿತರಾಗಿಲ್ಲ. ಇಷ್ಟು ದಿವಸ ನನ್ ಕಡೆ ಇದ್ರು, ನಮ್ ಕಡೆ ಮಾತಾಡ್ತಾ ಇದ್ರು, ಹೇಳ್ಸಿ ಮಾಡ್ತಾ ಇದ್ರು, ಇವಾಗ ನೋಡಕ್ ಇದ್ದಕ್ಕೆ ಈ ರೀತಿ ಆಗೋದ್ರಿಂದ ಅಸೂಯೆ ಆವಾಗ್ಲೇ ನಮಗೆ ಆ ರೀತಿ ಅವರಲ್ಲಿ ಇರುವುದಿಲ್ಲ ಭಾವನೆ. ಆಮೇಲೆ 3ನೇದೇನಪ್ಪ ಅಂದ್ರೆ ಇಲ್ಲಿ ಗುರುಗಳ ಅದಕ್ಕೆ ಸೇರಬೇಕಾದ್ರೆ ಏನೇನೋ ಲಕ್ಷಣಗಳಿರ್ಬೇಕು ಅಂತ ಅನ್ನೋದು ಹೇಳ್ತಾರೆ. 2 ಆಯ್ತು. 3ನೇದು ಗುರುಗಳ ಹೆಸರಿನಲ್ಲಿ ಸೇವೆ ಸಲ್ಲಿಸುವುದು ಎಂದರೆ ನಿಜವಾಗಿಯೂ ನಮ್ಮ ಪ್ರಜ್ಞೆಯ ಕೇಂದ್ರವಾದ ಹೃದಯ ಮಧ್ಯದ ಸಿಂಹಾಸನದಲ್ಲಿ ಆ ಮೂರ್ತಿಯನ್ನು ಮಂಡಿಸಿ ನಾವು ಆ ಮಹಾನುಭಾವನ ಸದುದ್ದೇಶದಲ್ಲಿ ಒಂದಾಗುವುದು. ಇಲ್ಲಿ ನಾವು ಹೋಗ್ತಾನೆ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತೀವಿ. ಧ್ಯಾನ ಮಾಡುವ ಕಾಲವನ್ನು ಕೊಟ್ಟಿರತಕ್ಕಂಥದ್ದಂದ್ರೆ ಆ ಧ್ಯಾನ ಮಾಡ್ತಕ್ಕಂಥ ಕಾಲದಲ್ಲಿ ನಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಗುರುಗಳನ್ನ ಭಾವಚಿತ್ರವನ್ನು ನೋಡಿ ನಮ್ಮ ಮನಸ್ಸಿನಲ್ಲಿ ಆ ಭಾವಚಿತ್ರವು ನಮ್ಮ ಹೃದಯಾಂತರದಲ್ಲಿ ಇಟ್ಕೋಬೇಕು. ಅವಾಗ ಅದೇ ಮೆಳಕುವಾಗ ನಮ್ಮ ಆ ಭಾವಚಿತ್ರವೇ ನಮ್ಮ ಹೃದಯಾಂತರದಲ್ಲಿ ಇರುತ್ತದೆ. ಇಟ್ಕೋಬೇಕು. ಮಹಾನುಭಾವನ ಸದುದ್ದೇಶದಲ್ಲಿ ಒಂದಾಗುವುದು. 4ನೇದು ನಮ್ಮ ನಿಯಮಗಳ ಪ್ರಕಾರ ಧರ್ಮ ಮಾರ್ಗದಲ್ಲಿ ಅಚಲವಾಗಿ ಬಾಳ್ವೆ ನಡೆಸಬೇಕು. ಇದೇ ಬಹಳ ಕಷ್ಟ. ನಮ್ಮ ನಿಯಮಗಳ ಪ್ರಕಾರ ಸೊಸೈಟಿ ಬಹಳ ನಿಯಮಗಳಿದೆ. ನಿಯಮಗಳು ಬಂದಿದ್ದಾರೆ ಪ್ರಕಾರ ಧರ್ಮ ಮಾರ್ಗದಲ್ಲಿ ಅಚಲವಾಗಿ ಬಾಳ್ವೆ ನಡೆಸಬೇಕು. ಆ ನಿಯಮಗಳು ತಿಳ್ಕೊಂಡು ಅದರಂತೆ ನಮ್ಮ ಜೀವನವನ್ನು ನಡೆಸಬೇಕು ಎಂದು ಗುರುಗಳು ಹೇಳುತ್ತಾರೆ. ಪರಮಗುರು ಚರಣ ಸನ್ನಿಧಿ ಎಂಬ ಗ್ರಂಥವನ್ನ ವ್ಯಾಸಂಗ ಮಾಡುವ ಮೂಲಕ ಆ ನಿಯಮಗಳೆಲ್ಲವೂ ತಿಳಿದು ಬರುತ್ತದೆ. ಅದರಲ್ಲಿ ಪರಮಗುರು ಚರಣ ಸನ್ನಿಧಿ ಪುಸ್ತಕ ಇದೆಯಲ್ಲ, ಬಹಳ ಉಪಯುಕ್ತವಾಗಿರ್ತಕ್ಕಂಥ ವಿಷಯ. ಅದರಲ್ಲಿ ಇಲ್ಲದೆ ಇರತಕ್ಕಂಥ ವಿಷಯವೇ ಇಲ್ಲ, ಪೂರ್ಣವಾಗಿ ಅದರಲ್ಲಿದೆ. ಕಾರಣ ಇವಾಗ ಲೆಟ್ಬೀಟರು ದಿವ್ಯ ದೃಷ್ಟಿಯಿಂದ ನೋಡಿ ಬರೆದಿರತಕ್ಕಂಥ ವಿಷಯ. ಹಿಂದೆ ಭಗವದ್ಗೀತೆ ಬೋಧನೆ ಮಾಡಿದ್ರು, ಈಗ ಭಗವದ್ಗೀತೆ ಬೋಧನೆ ಇಲ್ಲ. ಯಾವ್ದು? ಪರಮಗುರು ಚರಣ ಸನ್ನಿಧಿಯಲ್ಲಿ ಬರುತ್ತೆ. ಪರಮಗುರು ಚರಣ ಸನ್ನಿಧಿಯಲ್ಲಿ ಎಂಬ ಗ್ರಂಥವನ್ನ ವ್ಯಾಸಂಗ ಮಾಡುವ ಮೂಲಕ ಆ ನಿಯಮಗಳೆಲ್ಲವೂ ತಿಳಿದು ಬರುತ್ತವೆ. ಆ ನಿಯಮಗಳು 6 7 ಇದೆಯಲ್ಲ, ಒಂದೊಂದನ್ನು ವಿವರಣೆ ಮಾಡ್ಕೊಂಡು ಅವರು ಅಲ್ಲಿ ಬರೆದಿದ್ದಾರೆ. ಅದನ್ನು ನಾವು ಪರಮಗುರು ಚರಣ ಸನ್ನಿಧಿ 12ನೇ ವಯಸ್ಸಿನಲ್ಲಿ ಬರೆದಿರ್ತಕ್ಕಂಥ
ಗುರುಗಳಿಂದನೇ ಬರದೆ. ಐದನೇ, ನಿಸ್ವಾರ್ಥತೆ ಮತ್ತು ಪ್ರಾಮಾಣಿಕತೆಯಿಂದ ಕೂಡಿದ ಬಾಳು. ನಿಸ್ವಾರ್ಥತೆ ಮತ್ತು ಪ್ರಾಮಾಣಿಕತೆಯಿಂದ ಕೂಡಿದ ಬಾಳು ಜೀವನ ನಡೆಸಬೇಕು. ನಿಸ್ವಾರ್ಥತೆ, ನಮ್ಮವ್ರು ಬಂದ್ರು ಒಂದು ರೀತಿ, ಇನ್ನೊರು ಬಂದ್ರು ಇನ್ನೊಂದು ರೀತಿ ನೋಡ್ತಕ್ಕಂಥದ್ದು. ಆಮೇಲೆ ಪ್ರಾಮಾಣಿಕತೆ ಇರ್ಬೇಕು. ಯಾವ ಕೆಲಸ ಮಾಡಬೇಕಾದ್ರೂ ಏನಿದ್ರು ಪ್ರಾಮಾಣಿಕತೆ ಅಂತ. ನಿಸ್ವಾರ್ಥತೆ, ಪ್ರಾಮಾಣಿಕತೆ ಅಂತ ಬಹಳ ಮುಖ್ಯವಾಗಿರ್ತಕ್ಕಂಥ. ಗುರುಗಳು ಮನೋದೇಹ ಮತ್ತು ಕಾಮದೇಹಗಳ ಪರಿಶುದ್ಧತೆಯನ್ನು ಆ ಮೂಲಕ ವ್ಯಕ್ತಪಡಿಸುತ್ತಾರೆ. ಗುರುಗಳು ಕಾಮದೇಹ, ಮನೋದೇಹ, ಕಾಮದೇಹ ಪರಿಶುದ್ಧತೆ ಆಗುವುದು. ಎಲ್ಲಿ ನಾವು ಈ ಶಾಲೆಗೆ ಹೋಗ್ತೀವಲ್ಲ, ಶಾಲೆಗೆ ಅಲ್ಲಿ ಬರ್ತಕ್ಕಂಥದ್ದು ಮನೋದೇಹ ಮತ್ತು ಕಾಮದೇಹ ಪರಿಶುದ್ಧತೆ ಮಾಡಿಕೊಳ್ಳುವುದಕ್ಕೆ ಅಲ್ಲಿ ಹೆಚ್ಚಿನ ಪ್ರಧಾನತೆ ಇದೆ. ಅವು ಪರಿಶುದ್ಧತೆ ಆಗೋದು ಯಾವಾಗ? ನಮ್ಮ ಜೀವನದಲ್ಲಿ ನಡತೆಯಲ್ಲಿ ಪರಿಶುದ್ಧವಾಗಿ ನಡ್ಕೊಳ್ತಾ ಇದ್ದಾಗ ಅವು ಪರಿಶುದ್ಧವಾಗಿ ಆಗುತ್ತೆ. ಆ ರೀತಿ ಪರಿಶುದ್ಧತೆಯಿಂದ ನಡ್ಕೊಳ್ತಕ್ಕಂಥವರೇ ಅಲ್ಲಿಗೆ ಆಗ್ತಾರೆ. ಅದು ಇಲ್ಲ, ಹೆಚ್ಚು ಕಡಿಮೆ ಇದ್ರೆ ಪೂರ್ಣವಾದ ಮನೋದೇಹದ ಪರಿಶುದ್ಧತೆ. ಯಾರಾದರೂ ನಮ್ಮನ್ನು ಹೊಗಳಿದಾಗ ನಾವು ಉಬ್ಬಿ ಸಂತೋಷ ಪಡುವುದು, ಇತರರ ಟೀಕೆಯನ್ನು ನಮ್ಮನ್ನು ಕೆರಳಿಸಿದರೆ, ಇತರರ ನಮ್ಮನ್ನು ಹೊಗಳದೇ ಇರುವಾಗ ಖಿನ್ನತೆ ಉಂಟಾಗುತ್ತದೆ. ಮನೋದೇಹ ಪೂರ್ಣವಾಗಿ ಶುದ್ಧಿಯಾಗಿದ್ದರೆ ಇನ್ನು ಹೊಗಳಿದ್ರೂ ಒಂದೇ ರೀತಿಯ ಕತೆ, ಹೇಳಿದ್ರೂ ಒಂದೇ ರೀತಿ. ಆ ಮಟ್ಟಕ್ಕೆ ನಾವು ಬೆಳೆಯುತ್ತೆ. ಆ ದೇಹ ಆ ಮಟ್ಟಕ್ಕೆ. ಇನ್ನು ಹೊಗಳಿದಾಗ ಅಭ್ಯಾಸ ಅಂದಾಗ ಅವು ಮಾಡ್ಕೊಳ್ತೀವಿ, ಸ್ವಲ್ಪ ಏನಾದ್ರೂ ಹಿಂದೂ ಮುಂದಂದಾಗ ಅವ್ರ ಕಡೆ ಬಿಟ್ಬಿಟ್ಟು ಖಿನ್ನತೆ ಬಂದ್ಬಿಡ್ತು. ಆ ರೀತಿ ಇದ್ರೆ ಆ ದೇಹ ಬೆಳವಣಿಗೆ ನಮ್ಮಲ್ಲಿ ಆಗಿಲ್ಲ ಅಂತ ಖಿನ್ನತೆ ಉಂಟಾಗುತ್ತದೆ. ಇತರರು ನಮ್ಮ ಕೆಲಸದಲ್ಲಿ ಅನಾವಶ್ಯಕವಾಗಿ ಕೈ ಹಾಕಿದಾಗ ನಮಗೆ ಬೇಸರವಾದರೆ, ನಮಗಿಂತ ಇತರರು ಹೆಚ್ಚು ಸೇವಾಪರರಾಗಿರುವುದನ್ನು ನೋಡಿ ನಾವು ಸಹಿಸದೇ ಅಂದ್ರೆ ನಾವು ಮಾಡ್ತಾ ಇರ್ತೀವಿ ಯಾವುದೋ ಒಂದು ಕೆಲಸ ವ್ಯವಸ್ಥೆ, ನಮಗಿಂತ ಉತ್ತಮವಾಗಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ, ನಮಗಿಂತ ಹೆಚ್ಚಿನ ಹೆಸರು ಇವ್ರು ಬರ್ತಾ ಇದೆ ಅಂತಕ್ಕಂಥದ್ದು ಖಿನ್ನತೆ ಮನೋಭಾವ ಇರಬಾರದು. ಆ ರೀತಿ ಬರಲೇಬಾರದು. ನಮ್ಮ ದೇಹಗಳ ಪರಿಶುದ್ಧತೆ ಇಲ್ಲವೆಂದು ಧಾರಾಳವಾಗಿ ಹೇಳಬಹುದು. ಯಾವಾಗ ಆ ರೀತಿ ನಮಗೆ ಖಿನ್ನತೆ ಅಥವಾ ಬೇರೆ ಹೊಟ್ಟೆ ಅವು ಇವು ಬಂದಾಗ ನಮ್ಮ ದೇಹಗಳು ಇನ್ನೂ ಬೆಳವಣಿಗೆ ಆಗಿಲ್ಲ ಅಂತನ್ನುವುದು ಅದು ಶುದ್ಧ ಗೊತ್ತಾಗ್ಬಿಡುತ್ತೆ. ದೇಹಗಳು ಬೆಳವಣಿಗೆ ಆಗದೆ ಇದ್ದರೆ ಆ ರೀತಿ ಖಿನ್ನತೆ ಬರುತ್ತೆ. ನಮ್ಮ ದೇಹಗಳ ಪರಿಶುದ್ಧತೆ ಇಲ್ಲವೆಂದು ಧಾರಾಳವಾಗಿ ಹೇಳಬಹುದು. ಮುಖ್ಯವಾಗಿ ನಮ್ಮ ಸ್ವಂತ ವಿಷಯದಲ್ಲೂ ಇತರರ ವಿಷಯದಲ್ಲೂ ಪ್ರಾಮಾಣಿಕತೆಯಿಂದ ವರ್ತಿಸಿದರೆ ನಮ್ಮ ಮನೋದೇಹದ ಪರಿಶುದ್ಧತೆಯು ಸ್ವಾರ್ಥವಿಲ್ಲದೆ ಇದ್ದರೆ ಕಾಮದೇಹದ ಪರಿಶುದ್ಧತೆಯು ಆ ಮೂಲಕ ಲಭಿಸಿದಂತೆ ಆಯಿತು. ಯಾವಾಗ ನಾವು ಪರಿಶುದ್ಧತೆಯಿಂದ ಜೀವನವನ್ನು ನಡೆಸಿ ವ್ಯವಸ್ಥೆ ರೀತಿಯಲ್ಲಿ ಇದ್ದಾಗ ನಮ್ಮ ದೇಹಗಳು ಬಹಳ ಮುಖ್ಯವಾಗಿ ಬೆಳವಣಿಗೆ ಆಗುತ್ತೆ. ನಾವು ಪರಿಶುದ್ಧ ಜೀವನವನ್ನು ನಡೆಸಲಿಲ್ಲ ಅಂತಂದ್ರೆ ಆ ದೇಹಗಳು ಬೆಳವಣಿಗೆ ಆಗಿರುವುದಿಲ್ಲ. ಆಮೇಲೆ 6ನೇ ನಿಯಮ ಏನ್ ಹೇಳ್ತಾರೆ? ಇನ್ನನ್ನು ಮರೆತೋ ಇತರರಿಗೆ ಸಹಾಯ ಮಾಡೋ. ಮಾನವ ವರ್ಗವನ್ನು ತಾಯಂದಿರು ತಮ್ಮ ಮಕ್ಕಳನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚು ನೈಜವಾಗಿ ಪ್ರೀತಿಸತಕ್ಕ ಮಹಾತ್ಮರ ಅನುಗ್ರಹವು ನಮಗೆ ಉಂಟಾಗಬೇಕಾದರೆ ನಾವು ನಮ್ಮ ಸುಖಾಪೇಕ್ಷೆಗಳನ್ನು ಒತ್ತಿಗಿಟ್ಟು ಇತರರ ಸೇವೆಯಲ್ಲಿ ನೈಜವಾಗಿ ತೊಡಗಬೇಕಾಗುತ್ತದೆ. ಇಲ್ಲಿ ತಾಯಿ ಪ್ರೇಮಕ್ಕೆ ಹೋಲಿಸ್ಬೇಕು. ಪ್ರಪಂಚದಲ್ಲಿ ತಾಯಿ ಪ್ರೇಮಕ್ಕಿಂತ ಮಿಗಿಲಾದ ಪ್ರೇಮ ಬೇರೆ ಯಾವುದೂ ಇಲ್ಲ. ಹಾಗೆ ತಾಯಿ ಪ್ರೇಮ ನಮ್ಮ ಮೇಲೆ ಎಷ್ಟಿರುತ್ತೋ ಹಾಗೆ ಗುರುಗಳು ನಮ್ಮ ಪ್ರೀತಿ ಪ್ರೇಮ ಇದ್ದೇ ಇರುತ್ತೆ. ನೈಜವಾಗಿ ಪ್ರೀತಿಸತಕ್ಕ ಮಹಾತ್ಮರ ಅನುಗ್ರಹವು ನಮಗೆ ಉಂಟಾಗಬೇಕಾದರೆ ನಾವು ನಮ್ಮ ಸುಖಾಪೇಕ್ಷೆಗಳನ್ನು ಒತ್ತಿಗಿಟ್ಟು ಇತರರ ಸೇವೆಯಲ್ಲಿ ನೈಜವಾಗಿ ತೊಡಗಬೇಕಾಗುತ್ತದೆ. ನಮ್ಮ ಸ್ವಾರ್ಥ, ನಮ್ಮ ಸುಖ ಸಂತೋಷವನ್ನು ಪಕ್ಕಕ್ಕಿಟ್ಟು ಸಾರ್ವಜನಿಕರ ಸೇವೆಯಲ್ಲಿ ದುಂಕಬೇಕು ನಾವು ಅನ್ನೋದು. ಸಾಧಕನಿಗೆ ಮೇಲ್ಕಂಡ ನಿಯಮಗಳು ಅಷ್ಟಾಗಿ ತೋರಬಹುದು. ಆ ರೀತಿ ಕಷ್ಟವಾಗಿ ತೋರುವುದು ನಮ್ಮ ದೇಹಾತ್ಮಕ್ಕೆ ಮಾತ್ರ. ಒಂದು ವೇಳೆ ನಮ್ಗೆ ಬೇರೆಯವರ
ಬಂದಾಗ ಅಥವಾ ನಮ್ಗೆ ಆಗದೆ ಇರ್ತಕ್ಕಂಥವ್ರು ಬಂದಾಗ ನಮ್ಮನ್ನು ಹೊಗಳ್ತಕ್ಕಂಥವ್ರು ಬಂದಾಗ ಸಂತೋಷವಾಗ್ತಕ್ಕಂಥ ಕಷ್ಟವಾಗ್ತಕ್ಕಂಥದ್ದು ಅಂತಂದ್ರೆ ಆವಾಗ ಏನಪ್ಪ ಅಂದ್ರೆ ನಮ್ಮ ದೇಹಾತ್ಮ ಪೂರ್ಣವಾಗಿ ಬೆಳವಣಿಗೆ ಆಗದೆ ಇರುವಾಗ ಆ ರೀತಿ ಆಗುತ್ತೆ. ನಾವು ಯೋಗ ಪಥವನ್ನು ಜಯಪ್ರದವಾಗಿ ಅನುಸರಿಸಬೇಕಾದರೆ ನಾವು ದೇಹಾತ್ಮ ಭಾವನೆಯನ್ನು ತ್ಯಜಿಸಿ ನೋಡಿ, ನಾವು ಸುಖ ಜೀವನ ಅದಕ್ಕಿಂತಲ್ಲ ಆಧ್ಯಾತ್ಮಿಕ ಜೀವನವನ್ನು ಹಾದಿಯಲ್ಲಿ ನಾವು ಹೋಗಬೇಕಂದ್ರೆ ಈ ದೇಹಾತ್ಮ ನಮ್ಮ ಹತೋಟಿಯಲ್ಲಿ ಜಯಿಸಬೇಕು, ಕಂಟ್ರೋಲ್ ಮಾಡ್ಕೋಬೇಕು, ಅನುಸರಿಸಿ ದೇಹಾತ್ಮ ಭಾವನೆಯನ್ನು ತ್ಯಜಿಸಿ ನಾನು ನನ್ನದು ನನ್ನ ಸಂಸಾರ ಅಂತಕ್ಕಂಥದನ್ನ ಅದನ್ನ ಬಿಡಬೇಕು. ಅಂತರಾತ್ಮನೇ ನಾವು ಎಂಬ ದೃಷ್ಟಿಯಿಂದಲೇ ಸಾಧಿಸಬೇಕು. ಇದೆಲ್ಲ ಅಂತರಾತ್ಮನ ಮುಖಾಂತರವೇ ಇಲ್ಲ ನಡೀತಾ ಇದೆ. ಅದರ ಕಡೆನೇ ಹೆಚ್ಚಿನ ಕೊಟ್ಟು ನಾವು ಜೀವನವನ್ನು ನಡೆಸಬೇಕು. ಆಗ ಯಾವುದು ಕಷ್ಟವಾಗಿ ತೋರುವುದಿಲ್ಲ. ಅವಾಗ ಯಾವುದು ಕಷ್ಟ ಅಂತ ಒಂದು ವೇಳೆ ನಾವು ಆಧ್ಯಾತ್ಮಿಕ ಜೀವನಕ್ಕೆ ನಡೆಸುವುದಕ್ಕೆ ಬಂದಾಗ ಕಷ್ಟಗಳು ಬರತಕ್ಕಂಥದ್ದು ಸಹಜ. ಹೆಚ್ಚಾಗಿ ನೀನು ಎಷ್ಟು ಪರಿಶುದ್ಧತೆ ಆಗುವುದಕ್ಕೆ ಪ್ರಯತ್ನ ಪಟ್ರೆ ಅಷ್ಟು ಕಷ್ಟಗಳು ಬರತಕ್ಕಂಥದ್ದು ಸಹಜವಾಗಿಯೇ ಬರುತ್ತೆ. ಕಾರಣ ಸೊಸೈಟಿ ಸದಸ್ಯರು ಎಲ್ಲರಿಗೂ ಇಲ್ಲ ಪರಿಶುದ್ಧತೆ ಹಾಗೆ ಹಿಂದಿನ ಜನ್ಮದ ಕರ್ಮವು ಬೇಗ ಸವಿಯಬೇಕಾದ್ರೆ ಇನ್ನು ಆ ಕರ್ಮಕ್ಕೆ ಇನ್ನು ಸೇರಿಸಿ ನಿಮ್ಗೆ ಹೆಚ್ಚಿನ ಕಷ್ಟವಾಗ್ತದೆ. ಆ ಕಷ್ಟ ಪಡುವುದರಿಂದ ಅನಿಪೇಷಂಟ್ ಹೇಳೋದಷ್ಟೇ, ನನಗೆ ಮುಂದಿನ ಜನ್ಮ ಅನ್ನೋದು ಬಂದ್ರೆ ಹಿಂದೆ ಬಂದಿರತಕ್ಕಂತ ಕಷ್ಟಗಳು ಇತ್ತಲ್ಲ ಅದಕ್ಕಿಂತ ಜಾಸ್ತಿ ಕಷ್ಟಗಳು ಹಾಕಿದ್ರೆ ನಂತರ ಆ ಜನ್ಮವನ್ನು ತೆಗೆದುಕೊಳ್ಳೋದು ಸಿದ್ಧವಾಗಿದೆ. ಯಾಕಂದ್ರೆ ಅದನ್ನ ಅರಿವವರು ಗೊತ್ತಾಗಿದೆ. ಕಷ್ಟಗಳು ಬರತಕ್ಕಂಥದ್ದು ನಮ್ಗೆ ಯಾಕಪ್ಪ ಅಂತಂದ್ರೆ ಪರಿಶುದ್ಧತೆ ಆಗ್ಬೇಕು. ನಾವು ಹೋಗುತ್ತೆ ಅದು ಆ ರೀತಿ ತಿಸಾಪಲ್ ಸೊಸೈಟಿ ಸದಸ್ಯನಾಗಿರ್ತಕ್ಕಂಥವನು ಆಧ್ಯಾತ್ಮಿಕ ಅರಿತಿರತಕ್ಕಂಥವರಿಗೆ ಕಷ್ಟಗಳು ಬಂದ್ರೆ ಖುಷಿಯಾಗಿ ಅದನ್ನ ಅನುಭವಿಸ್ತಾರೆ. ಬೇರೆಯವರಾದ್ರೆ ಏನೋ ಸ್ವಲ್ಪ ಕಷ್ಟ ಬಂದ್ರೆ ಅಯ್ಯೋ ಅಂತ ನೆನೆಸ್ಕೊಂಡು ಬೇರೆ ಅವಾಗ ಹೇಳ್ಕೊಂಡು ತನ್ನ ದುಃಖವನ್ನು ಇಮ್ಮಡಿ ಮಾಡ್ತಾರೆ. ಆಗ ಯಾವುದು ಕಷ್ಟವಾಗಿ ತೋರುವುದಿಲ್ಲ. ಆ ರೀತಿ ಮನಸ್ಸು ನಿರ್ಮಲವಾಗಿರ್ತಕ್ಕಂಥ ಈ ಕಷ್ಟ ಬಂದಿದ್ದಕ್ಕಾಗೆ ಅಂತನ್ನೋದು ಪೂರ್ಣವಾಗಿ ನಮ್ಗೆ ಗೊತ್ತಾದರೆ ಯಾವತ್ತು ಬೇಜಾರು ಬರುವುದಿಲ್ಲ ನಮ್ಗೆ. ಕುತುಂಬಿ ಗುರುಗಳು ಒಬ್ಬ ವಿಜ್ಞಾನಿಗೆ ಹೀಗೆ ಹೇಳುತ್ತಾರೆ, ತಮ್ಮ ಗುರಿಯೋ ನಿಮಗೆ ಗೊತ್ತಿರಬೇಕು. ಅದರ ಬೆಳಕಿನಲ್ಲಿ ದಿನಚರಿ ಜೀವಿತವನ್ನು ನಡೆಸುವಾಗ ಅಸಾಧ್ಯ ಎಂಬ ಮಾತನ್ನು ಮುಕ್ತವಿದ್ಯೆಯ ನಿಘಂಟಿನಿಂದ ಅಳಿಸಿ ಹಾಕಬೇಕು. ಯಾರಿಗೆ ಹೇಳ್ತಕ್ಕಂಥದ್ದು ಒಬ್ಬ ವಿಜ್ಞಾನಿ. ವಿಜ್ಞಾನಿಗಳು ಆಧ್ಯಾತ್ಮಿಕ ವಿಷಯಕ್ಕೂ ಸ್ವಲ್ಪ, ಯಾಕಂದ್ರೆ ವಿಜ್ಞಾನದವರು ಕರಾರವಕ್ಕಾಗಿ ತಿಳುವಳಿಕೆ ಬಂದಿರ್ತಕ್ಕಂಥ ಪ್ರಯೋಗದ ಮುಖಾಂತರ ತೋರಿಸಿದ್ರೇನೆ ಅವ್ರನ್ನ ನೋಡ್ಕೊಳ್ಳೋದು. ವಿಜ್ಞಾನಿ ಆಧ್ಯಾತ್ಮಿಕ ಜೀವನ ಅಂತಕ್ಕಂಥ ನಾರಿಂದ ಒಂದು ಗುರುಗಳು ಒಂದು ದೊಡ್ಡವರಿಗೆ ಹೇಳಿರ್ತಕ್ಕಂಥದ್ದು ನಿಜಾಂಶ ಹೀಗೆ ಇದೆ ಹೀಗೆ ಇರ್ತಕ್ಕಂಥ ನಂಬಿಕೆ ಅನುಭವದ ಮೇಲೆ ನಂಬಿಕೆ ಬರುತ್ತೆ. ಸಾಧಕನ ತನ್ನ ಪ್ರಯತ್ನಗಳ ಪರಂಪರೆಯಲ್ಲಿ ಬೇಸರವನ್ನು ಕಾಣದಿದ್ದರೆ ಎಲ್ಲಾ ವಾಸ್ತವಾಂಶಗಳು ಶಿಖರಪ್ರಾಯವಾದ ಆತ್ಮವನ್ನು ಕಂಡುಕೊಳ್ಳುತ್ತಾನೆ. ಏನಾದರೂ ಆಧ್ಯಾತ್ಮಿಕ ಜೀವನಕ್ಕೆ ಬಂದಾಗ ಕೆಲವು ಸಂಘಟನೆಗಳು ಘಟನೆಗಳು ತನಗೆ ಪ್ರಾಪ್ತಿವಾಗುತ್ತೆ. ಅವನು ಧೈರ್ಯವಾಗಿ ಸಹಿಸಿ ಅದರಂತೆ ಮುಂದಕ್ಕೆ ನಡೆದಾಗ ಏನಾಗುತ್ತೆ, ವಾಸ್ತವಾಂಶಗಳಿಗೂ ಶಿಖರಪ್ರಾಯವಾದ ಆತ್ಮವನ್ನು ಕಂಡುಕೊಳ್ಳುತ್ತಾನೆ. ಆತ್ಮ ಶಿಖರದಲ್ಲಿ ತಿಳ್ಕೊಳ್ತಾನೆ. ಮೇಲ್ಕಂಡ ಮಾತುಗಳ ಮೂಲಕ ಗುರುಗಳು ನೀಡಿರುವ ಬೆಳಕಿನಲ್ಲಿ ಅವಿಶ್ರಾಂತವಾಗಿ ಶ್ರಮಿಸೋಣ. ಈ ರೀತಿ ಗುರುಗಳು ಹೇಳಿರ್ತಕ್ಕಂಥದ್ದು ನಿಯಮಗಳು ಎಷ್ಟಿದೆ? 5-6. ಈ 6 ನಿಯಮಗಳನ್ನು ನಾವು ಪಾಲನೆ ಮಾಡ್ತಾ ಧೈರ್ಯವಾಗಿ ಕೆಲಸಕ್ಕೆ ಮಾಡ್ತಾ ಇದ್ದಾಗ ನಾವು ಮೇಲ್ಕಂಡ ಮಾತುಗಳ ಮೂಲಕ ಗುರುಗಳು ನೀಡಿರುವ ಬೆಳಕಿನಲ್ಲಿ ಅವಿಶ್ರಾಂತವಾಗಿ ಶ್ರಮಿಸೋಣ. ಅವಿಶ್ರಾಂತ ಅಂದ್ರೆ ಏನೋ ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ರೆ ಅಯ್ಯೋ ನನ್ಗೆ ಆಯ್ತಪ್ಪ ಸುಸ್ತಾಯ್ತಪ್ಪ ನನ್ಗೆ ಬೇಡ ಅಂತಕ್ಕದಲ್ಲ. ಆ ರೀತಿ ಯಾವಾಗ ಶ್ರಮ ಪಡಬೇಕು. ಮಹಾತ್ಮರಿಗೆ ಬೇಕಾದವು ಅಲ್ಲಿ ಈಗ ಗುರುಗಳ ಸೇವೆ ಮಾಡಬೇಕಾದ್ರೆ ಎಂತ ಲಕ್ಷಣಗಳಿರಬೇಕು ಅನ್ನೋದು ಹೇಳಿ. ಈಗ ಮಹಾತ್ಮರಿಗೆ ಬೇಕಾದವರು ಆ ಮಹಾತ್ಮರಿಗೆ ಎಂತವರು ಬೇಕು ಅಂತ ಅನ್ನೋದು ನಮ್ಮ ಇದ್ರಲ್ಲ. ಯಾರಿಗೆ ಮಹಾತ್ಮರ ನೇತೃತ್ವದಲ್ಲಿ ಲೋಕ ಕಲ್ಯಾಣ ಕಾರ್ಯದಲ್ಲಿ ಕೆಲಸ ಮಾಡಲು ಆಸಕ್ತಿ ಇರುತ್ತಿದೆಯೋ, ಲೋಕ ಕಲ್ಯಾಣದಲ್ಲಿ ಕೆಲಸ ಮಾಡಬೇಕಂತ ಆಸಕ್ತಿ ಯಾರಿಗಿರುತ್ತೋ ಅಂತವರೆಲ್ಲರೂ ಗುರುಗಳಿಗೆ ಬೇಕಾದವರು. ಸ್ವಾರ್ಥವನ್ನು ಬಿಟ್ಟು ಸಾರ್ವಜನಿಕರ ಸೇವೆ ಮಾಡ್ತಕ್ಕಂಥದ್ದು ನಿಸ್ವಾರ್ಥತೆಯಿಂದ, ನನಗೆ ಹೆಸರು ಬೇಕು ಅನ್ನುವ ಮಟ್ಟದಲ್ಲ,
ನಿಸ್ವಾರ್ಥದಿಂದ ಸಾರ್ವಜನಿಕ ಸೇವೆ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರಿರುತ್ತೋ ಅಂತವರೆಲ್ಲರೂ ನಮಗೆ. ಏಕೆಂದರೆ ಒಬ್ಬ ಹೊಸದಾಗಿ ಅವರ ಶಿಷ್ಯತ್ವವನ್ನ ಪಡೆದರೆ ಮಾನವೀಯತೆಯ ಹಿತದೃಷ್ಟಿಯಿಂದ ಮತ್ತೊಂದು ಪ್ರಜ್ಞಾ ಕೇಂದ್ರವು ಅವರಿಗೆ ದೊರೆತಂತಾಯಿತು. ಇಲ್ಲಿ ನೋಡಿ ಬಹಳ ಮುಖ್ಯವಾಗಿರ್ತಕ್ಕಂಥಂದ್ರೆ ಮಾನವ ಜನಾಂಗದಲ್ಲಿ ಯಾರಾದರೂ ಒಬ್ರು ಪ್ರಜ್ಞೆ ಬೆಳೆಸಿಕೊಂಡು ನಿಸ್ವಾರ್ಥ ಸೇವೆಯಿಂದ ಮಾಡ್ತಕ್ಕಂಥವ್ರು ಒಬ್ಬನು ಸಿಕ್ಕಿದರೆ ಅವರ ಪ್ರಜ್ಞಾ ಕೇಂದ್ರವು ಅವರ ಮುಖಾಂತರ ಬೇರೆ ಜನರಿಗೆ ಹರಡುವುದಕ್ಕಾಗಿ ಅವನ ಮಧ್ಯಸ್ಥಿಕೆ ಆಗ್ತಾರೆ. ಇಲ್ಲದೆ ಹೋದ್ರೆ ಅವರೇ ಗುರುಗಳೇ ಬಂದು ಬೇರೆಯವರು ಬಂದು ಮಾಡಕ್ಕಾಗಲ್ಲ. ಆ ಸೇವೆ ಮಾಡ್ತಕ್ಕಂಥ ಮನೋಭಾವ ಯಾರಾದ್ರೂ ಒಬ್ಬರು ಸಿಕ್ಕಿದ್ರೆ ಇನ್ನೊಂದು ಕೇಂದ್ರವು ನಾವು ತೆರೆದಂತೆ ಆಗುತ್ತೆ. ಅದಕ್ಕೆ ತಿಸಾಪಲ್ ಸೊಸೈಟಿಯಲ್ಲಿ ಎಲ್ಲೇ ಆಗ್ಲಿ ಹೊಸ ಸೊಸೈಟಿ ಸ್ಥಾಪನೆ ಮಾಡಬೇಕು ಅಂದ್ರೆ 5 ಜನ ಮೆಂಬರ್ಗಳಾದ ಅದೊಂದು ಸೊಸೈಟಿನ ಸ್ಥಾಪನೆ ಮಾಡುವುದಕ್ಕೆ ಅವರು ಪರ್ಮಿಷನ್. ಯಾಕಂದ್ರೆ ಅಂತವ್ರು ನೋಡಿ ಗುರುಗಳು ಯಾರಾದ್ರೂ ಒಬ್ಬರಿದ್ರೆ ಸಾಕು, ನಮ್ಮ ಕೇಂದ್ರವನ್ನು ಸ್ಥಾಪನೆ ಮಾಡ್ತೀನಿ ಅಂತಂದ ಮೇಲೆ ಸೊಸೈಟಿ ಕೇಂದ್ರ ಮಾಡಬೇಕಂದ್ರೆ ಒಂದು 5 ಜನ ಅಂದ್ರೆ ಸಾಕು ಒಂದು ಸೊಸೈಟಿನ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾರೆ. ಹಿತದೃಷ್ಟಿಯಿಂದ ಮತ್ತೊಂದು ಪ್ರಜ್ಞಾ ಕೇಂದ್ರವು ಅವರಿಗೆ ದೊರೆತಂತಾಯಿತು ಎಂದರೆ ಪರಮಾತ್ಮನಿಗೆ 1000 ತಲೆಗಳು. ಇಲ್ಲಿ ಪುರುಷ ಸೂಕ್ತಿಯಲ್ಲಿ ಬರ್ತಕ್ಕಂಥದ್ದನ್ನು ವಿವರಣೆ ಕೊಡ್ತಾರೆ. ಅಂದ್ರೆ ಪರಮಾತ್ಮನಿಗೆ 1000 ತಲೆಗಳು 1000 ಕಣ್ಣುಗಳು ಎಂದು ಪುರುಷ ಸೂಕ್ತದಲ್ಲಿ ವರ್ಣಿಸಿರುತ್ತಾರೆ. ಸಹಸ್ರಾರ್ಥ ಇದು ಬರ್ತಲ್ಲ ಆ ಪುರುಷ ಸೂಕ್ತಿಯಲ್ಲೇ 1000 ಕಣ್ಣುಗಳು ಅಂದ್ರೆ ದೇವರದ ಕಣ್ಣಲ್ಲ, ಇಂತಹ ಕೇಂದ್ರವಾಗಿರ್ತಕ್ಕಂಥ ಒಬ್ಬೊಬ್ಬಂದು ಅವರ ದೇವತೆ. ಅವರ ಮಾಡ್ತಕ್ಕಂಥ ಕಾರ್ಯ ಕೆಲಸಗಳ ಕೈಗಳು ಕಾಲುಗಳು ಈ ರೀತಿಯ ಸಹಸ್ರಾರು ಅವ್ರಿಗಿದೆ ಅಂತಂದ್ರೆ ಅಂತ ಕೇಂದ್ರದಲ್ಲಿ ಒಬ್ಬೊಬ್ಬನು ಇದ್ದಾಗ ಅವರಿಗೆ ಆ ಸಹಾಯವಾಗುತ್ತೆ, ಆ ಕೆಲಸವನ್ನು ಮಾಡಿಸುವುದಕ್ಕೆ ಸುಲಭವಾಗುತ್ತೆ ಅಂತ ಆ ಪುರುಷ ಸೂಕ್ತಿಯಲ್ಲಿ ಬರತಕ್ಕಂಥ ವಿವರಣೆ. ಇದರ ಅರ್ಥ ಒಂದು ದೇಹಕ್ಕೆ 1000 ಚರಣಾದಿಗಳು ಆಯಗಳು ಎಂದೆಲ್ಲ. ಯಾಕಂದ್ರೆ ರಾವಣನಿಗೆ 10 ತಲೆಗಳು 20 ಕೈಗಳು ಇದ್ದಿದ್ದಕ್ಕೆ ರಾಕ್ಷಸನೆಂದು ಆತನನ್ನು ಕರೆಯುತ್ತಾರೆ. ಇಲ್ಲಿ ಒಂದು ಜೋಕ್ ನಮ್ಮ ರಾಜಪ್ಪನವರು ಬರೆದಿರ್ತಕ್ಕಂಥದ್ದು. ರಾಮನಾಸ್ವರ ಅಂತಂದ್ರೆ 10 ತಲೆಗಳಿತ್ತು 20 ಕೈಗಳಿದ್ರೆ ಅವನ ರಾಕ್ಷಸ ಆಗ್ತಾ ಇದ್ದ. ಇಲ್ಲಿ ಸಹಸ್ರಾರು ಕೈಗಳು 1000 ಕಣ್ಣುಗಳು ಅಂತಂದ್ರೆ ಎಂತ ರಾಕ್ಷಸ ಇರ್ತನೋ ಅಂತ ಅನ್ಸ್ಕೊಳ್ತೀವಲ್ಲ, ಆಗಲ್ಲ. ಅದನ್ನು ರಾಮನಾಸ್ವರಕ್ಕೆ 10 ತಲೆಗಳೇನು ಇರಲಿಲ್ಲ. ಈ ರೀತಿಯ ಒಂದು ದೇಹಕ್ಕೆ 1000 ತಲೆ 1000 ಕಣ್ಣು ಮುಂತಾದ ಅವಯವಗಳಿದ್ದರೆ ಪರಮಾತ್ಮನ ಕಡಂಭೂತ ರಾಕ್ಷಸನಾಗುತ್ತಿದ್ದ. ಹಾಗಲ್ಲ, ಪರಮಾತ್ಮನು ಒಬ್ಬ ವ್ಯಕ್ತಿಯಲ್ಲ. ಯಾರು ಪರಮಾತ್ಮನ ದೈವಿಕ ಸ್ವಭಾವಕ್ಕೆ ಹೂಗೊಟ್ಟು ಇಡೀ ಜಗತ್ತಿನ ಕಲ್ಯಾಣಕ್ಕೆ ಸಂಬಂಧಪಟ್ಟ ಆತನ ಸಂಕಲ್ಪದಲ್ಲಿ ಒಂದಾಗಿ ಕೆಲಸ ಮಾಡುತ್ತಿರುತ್ತಾರೆಯೋ ಅಂತವರ ದೇಹಗಳ ಮೂಲಕ ಪರಮಾತ್ಮನೇ ಕೆಲಸ ಮಾಡುತ್ತಾನೆ. ನೋಡಿ, ಯಾರು ನಿಷ್ಕಲ್ಪಶವಾದ ಮನಸ್ಸಿನಿಂದ ಸೇವೆ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರು ಇರುತ್ತೋ ಅವ್ರ ಮುಖಾಂತರ ಆ ಕೆಲಸಗಳನ್ನು ಮಾಡ್ತಾರೆ ಭಗವಂತ. ಸಾವಿರಾರು ಜನ ಕೋಟ್ಯಾಂತರ ಜನರಲ್ಲೇ ಅವ್ರ ಮುಖಾಂತರ ಆ ಕೆಲಸವನ್ನ ಮಾಡಿಸ್ತಾರೆ. ಈ ದೃಷ್ಟಿಯಿಂದ ಮಾತ್ರ ಅಂತವರ ದೇಹಗಳೆಲ್ಲವೂ ಆತನವೇ. ಅಲ್ಲಿಗೆ ಇಷ್ಟು ಯಾರೋ ಸೇವೆ ಮಾಡಬೇಕು ಅಂತ ನಿಷ್ಕಲ್ಪಶವಾದ ಮನಸ್ಸಿನಿಂದ ಉತ್ತಮವಾಗಿರತಕ್ಕಂಥ ನಡತೆಗಳಿಂದ ಯಾರು ಇರ್ತಾರೋ ಅವ್ರ ಮುಖಾಂತರ ಅವರ ಸೇವೆಯನ್ನು ಮಾಡುವುದಕ್ಕೆ ಉತ್ತೇಜನವನ್ನು ಕೊಡ್ತಾರೆ. ಅವ್ರ ಮುಖಾಂತರ ಅವರ ಕೆಲಸ ಮಾಡೋದಕ್ಕ 1000 ಕಣ್ಣುಗಳು 1000 ಕೈಗಳು ಅವರದೇ ಅಂತನ್ನುವುದು ಆ ಪುಸ್ತಕೀಯ ಅರ್ಥ ಇದೆ. ಹೀಗೆ ಗುರುಗಳು ಕೂಡ ಈಶ್ವರನ ಪ್ರಜ್ಞೆಗೆ ಒಂದು ಕೇಂದ್ರವಾಗಿ ಕೆಲಸ ಮಾಡುತ್ತಿರುವುದರಿಂದ ಆ ಗುರುಗಳು ಸಮೇತ ಈಶ್ವರನ ಪ್ರಜ್ಞೆಯ ಒಂದು ಕೇಂದ್ರವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆ ಕೇಂದ್ರಕ್ಕೆ ನಮ್ಮಲ್ಲಿ ಇಲ್ಲಿ ಜನರ ಆ ನಿಸ್ವಾರ್ಥ ಸೇವೆಯನ್ನ ಮಾಡ್ತಕ್ಕಂಥ ಜನರು ಸಿಕ್ಕಿದಾಗ ಅದೇ ಕೆಲಸವನ್ನು ಈ ಸ್ಥೂಲ ಲೋಕದಲ್ಲಿ ಕೆಲಸ ಮಾಡಿಸುವುದಕ್ಕೆ ಸಾಧ್ಯವಾಗುತ್ತದೆ. ಅವರೇ ಇಳಿದು ಬಂದು ಮಾಡುವುದಿಲ್ಲ. ನೋಡಿ, ಈಶ್ವರನ ಸೇವೆ ಈಶ್ವರನ ಅದು ಗುರುಗಳು ಬರುತ್ತೆ. ಗುರುಗಳಿಂದ ಇಲ್ಲಿ ನಾವು ಸ್ಥೂಲ ಲೋಕದಲ್ಲಿ ಇರ್ತಕ್ಕಂಥವರಿಗೆ ಉತ್ತೇಜನ ಕೆಲಸ ಅವರು ಮಾಡಿಸ್ತಾರೆ. ಹೀಗೆ ಒಂದು ಪರಂಪರೆಯಾಗಿ ಅಥವಾ ಒಂದು ಸ್ಟೆಪ್ ಬೈ ಸ್ಟೆಪ್ ಇಳಿದು ಬಂದು ಸ್ಥೂಲ ಲೋಕದಲ್ಲಿ ಕೆಲಸ ಮಾಡಬೇಕಾಗ್ತದೆ ಅಂತ ಅನ್ನೋದು ಇದರ ಅರ್ಥ. ಶಿಷ್ಯನು ಇದರ ಪ್ರಜ್ಞೆಯಲ್ಲಿ ಒಂದಾಗಿರುವುದರಿಂದ ಗುರುಗಳು ತಮ್ಮ ಶಿಷ್ಯರ ಮೂಲಕ ಕೆಲಸ ಮಾಡಿ ಲೋಕ ಕಲ್ಯಾಣ ಕಾರ್ಯವನ್ನು ವಿಸ್ತರಿಸಬಲ್ಲರು. ನೋಡಿ, ಶಿಷ್ಯನು
ಗುರುಗಳ ಮನಸ್ಸಿನಲ್ಲಿ ಇರತಕ್ಕಂತ ವಿಷಯಗಳನ್ನು ಗುರುಗಳ ಮೇಲೆ ಹೆಚ್ಚಿನ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡು ನಿಸ್ವಾರ್ಥ ಸೇವೆಯಿಂದ ಕೆಲಸ ಮಾಡ್ತಾ ಇದ್ದಾಗ ತಾನು ಒಬ್ಬನು ಉತ್ತಮವಾಗಿರ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ವಿಷಯಗಳನ್ನು ಗ್ರಹಿಸಿಕೊಂಡಿರ್ತಕ್ಕಂಥ ಒಬ್ಬನಿದ್ರೆ ಅವನ ಮುಖಾಂತರ 10 ಜನರನ್ನು ಆಕರ್ಷಣೆ ಮಾಡಿ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಕ್ಕಂಥವನು ಗುರುಗಳ ಸೇವೆ ಮಾಡ್ತಕ್ಕಂಥವ್ರು 100 ಜನ ನಾವು ತಯಾರು ಮಾಡಬಹುದು. ಆದ್ರಿಂದ ಒಬ್ಬನು ಸರಿಯಾಗಿರ್ತಕ್ಕಂಥವ್ರು ಸಿಕ್ಕಿದ್ರೆ 100 ಜನರನ್ನ ಅವ್ರ ಮುಖಾಂತರ ತಯಾರು ಮಾಡಬಹುದು ಅಂತ ಗುರುಗಳ ಯೋಜನೆ. ನೋಡಿ, ನಮ್ಗಂತೂ ಸ್ವಾಮಿ ವಿವೇಕಾನಂದ ಒಬ್ಬರೇ ಭಾಷಣ ಮಾಡಿದ್ರು. ಒಬ್ಬ ಭಾಷಣ ಅವ್ರು ಹೇಳಿರ್ತಕ್ಕಂಥ ವಿಷಯಗಳು ಸಾವಿರಾರು ಜನ ಪರಿವರ್ತನೆ ಆದರು. ಹಾಗೆ ಒಬ್ಬರ ಅವರಿಂದ ಬೇರೆ ಜನರನ್ನ ಸಾವಿರಾರು ಜನರನ್ನ ಪರಿವರ್ತನೆ ಮಾಡಿಸಬಹುದು ಅಂತಕ್ಕಂಥ ಕಲ್ಪನೆ ಇದೆ. ಆದುದರಿಂದ ಎಷ್ಟೋ ಜನ ಅವರ ಶಿಷ್ಯತ್ವವನ್ನು ಪಡೆದರೆ ಅಷ್ಟು ದೇಹಗಳ ಮೂಲಕ ಗುರುಗಳು ಕೆಲಸ ಮಾಡೋದಕ್ಕೆ ಅವಕಾಶ ಒದಗುತ್ತದೆ. ಇಲ್ಲಿ ನಾವು ತಯಾರು ಮಾಡ್ತೇವೆ ಕೇಂದ್ರಗಳು, ಪಿಸಾಪರ ಸೊಸೈಟಿ ಕೇಂದ್ರಗಳು ಇರ್ತಕ್ಕಂಥ ಮುಖ್ಯ ಉದ್ದೇಶವಷ್ಟೇ ಆ ಜನರನ್ನು ನಾವು ಆ ರೀತಿ ಗುರುಗಳ ಸೇವೆ ಮಾಡತಕ್ಕಂಥ ಮನೋಭಾವವನ್ನು ಬೆಳೆಸಬೇಕು. ಆ ಗುರುಗಳ ಸೇವೆ ಮಾಡ್ತಕ್ಕಂಥ ಮನೋಭಾವವನ್ನು ಬೆಳೆಸಬೇಕಾದ್ರೆ ಅದಕ್ಕಾಗಿ ಕೇಂದ್ರಗಳು, ಅದಕ್ಕೆ ತಕ್ಕಂತೆ ನಾವು ಸಿದ್ಧತೆಯನ್ನು ಮಾಡಿಕೊಂಡು ಆ ಜನರನ್ನು ನಾವು ಹುರಿದುಂಬಿಸಿ ಕೆಲಸವನ್ನು ಪ್ರಾರಂಭಿಸಬೇಕು. ಅವರನ್ನ ಪರಿವರ್ತನೆ ಮಾಡತಕ್ಕಂಥದ್ದು ಈ ಕೇಂದ್ರವಾಗಬೇಕು. ಆದುದರಿಂದಲೇ ಅವರೂ ಕೂಡ ಆದಷ್ಟು ಜನರಿಗೆ ಶಿಷ್ಯತ್ವವನ್ನು ಪಡೆಯುವುದಕ್ಕೆ ಅವಕಾಶ ಕಲ್ಪಿಸಿಕೊಂಡು ಸಹಾಯ ಮಾಡುತ್ತಾರೆ. ಇನ್ನು ಸ್ವಲ್ಪ ಪ್ರಯತ್ನ ಪಟ್ಟು ಬೇರೆ ಜನರಿಗೆ ಈ ವಿಷಯವನ್ನು ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಹುರಿದುಂಬಿಸಬೇಕಪ್ಪ ಅಂತ ನೀನು ಸ್ವಲ್ಪ ಪ್ರಯತ್ನ ಪಟ್ಟರೆ ನಿನಗೆ ಹಿನ್ನೆಲೆ ಸಾಮರ್ಥ್ಯ ಶಕ್ತಿ ಆ ಗುರುಗಳಿಂದ ನಿನಗೆ ಬಂದು ನಿನ್ನ ಮುಖಾಂತರ ಅವರನ್ನ ಪ್ರೇರೇಪಣೆ ಮಾಡಿಸುವುದಕ್ಕಾಗಿ ಅವರು ಪ್ರೋತ್ಸಾಹ ಮಾಡ್ತಾರೆ. ಇದು ಬಹಳ ಮುಖ್ಯ. ಪ್ರಯತ್ನ ಮಾಡು ಮರಳಿ ಪ್ರಯತ್ನ ಮಾಡು ಅಂತ ಗುರುಗಳು ತಮ್ಮ ಶಿಷ್ಯರ ಮೂಲಕವಲ್ಲದೆ ಅವರು ಸ್ಥಾಪಿಸಿರುವ ತಿಸಾಪಲ್ ಸಮಾಜದ ಯೋಗ್ಯ ಸದಸ್ಯರ ಮೂಲಕವೂ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡುತ್ತಾರೆ. ತಿಸಾಪಲ್ ಸೊಸೈಟಿ ಸ್ಥಾಪನೆ ಮಾಡಿ ಅಲ್ಲಿರ್ತಕ್ಕಂಥ ಸದಸ್ಯರು ಕೆಲವರು ಮುಖಾಂತರ ಆ ಕೆಲಸಗಳನ್ನ ಮಾಡಿಸ್ತಾರೆ. ಆದುದರಿಂದ ಸದಸ್ಯರುಗಳಾದ ನಾವು ಅವರ ಸಂಕಲ್ಪಕ್ಕನುಸಾರವಾಗಿ ಬಾಳುವುದರ ಮೂಲಕ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು. ಗುರುಗಳಿಗೆ ಬೆಂಬಲವಾಗಿ ನಿಲ್ಲಬೇಕಾದ್ರೆ ನಮ್ಮ ನಡತೆ, ನಮ್ಮ ಗುಣ, ನಮ್ಮ ಪ್ರಾಮಾಣಿಕತೆ ಬೆಳೆಸಬೇಕು. ಕೆಲಸ ಮಾಡತಕ್ಕ ಸುಯೋಗವನ್ನು ಪಡೆಯುವುದಕ್ಕೆ ಇವರ ನಿಯಮಗಳನ್ನು ಕುಟುಂಬಿ ಗುರುಗಳು ಈ ಮುಂದಿನ ವಾಕ್ಯದಲ್ಲಿ ವ್ಯಕ್ತಪಡಿಸುತ್ತಾರೆ. ಗುರುಗಳ ಸಹಾಯ ನಮಗೆ ದೊರಕಬೇಕಾದ್ರೆ ಕೆಲವು ನಿಯಮಗಳನ್ನು ಮುಂದೆ ತಿಳಿಸ್ತಾರೆ. ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಅನನ್ಯವಾದ ಭರವಸೆಯನ್ನು ಇಟ್ಟು ನಿಸ್ವಾರ್ಥವಾದ ಹೃದಯದಿಂದ ಎದರದೆ ಶ್ರಮಿಸುವಂತಹ ಸತ್ಯಸಂಧರು ಧರ್ಮನಿಷ್ಠರು ನಮಗೆ ಬೇಕು. ಎಂತವರು ಗುರುಗಳ ಶಿಷ್ಯರು ಆಗಬೇಕಾದ್ರೆ ಇಂಥ ಗುಣಗಳನ್ನು ನಾವು ಬೆಳೆಸ್ಬೇಕು. ಏನಪ್ಪಾ ಅಂತಂದ್ರೆ ಎಂತವು ಅಂದ್ರೆ, ನಮ್ಮಲ್ಲಿ ಅನನ್ಯವಾದ ಭರವಸೆ ಇಟ್ಟು ನಿಸ್ವಾರ್ಥವಾದ ಹೃದಯದಿಂದ ಸೇವೆ ಮಾಡ. ಆಮೇಲೆ ಶ್ರಮಿಸುತ್ತಿರುವ ಸತ್ಯಸಂಧರು, ಇದು ಬಹಳ ಮುಖ್ಯ. ಸತ್ಯಸಂಧರು, ಸತ್ಯದ ರೀತಿಯಲ್ಲಿ ಜೀವನವನ್ನು ನಡೆಸ್ತಕ್ಕಂಥ ಸತ್ಯಸಂಧರು ಬೇಕು. ಮಾತು ಸುಳ್ಳಾಡಬೇಕು. ಧರ್ಮನಿಷ್ಠರು, ಧರ್ಮದರಲ್ಲಿ ಹೆಸರುವಾಸ ಆಗಿರ್ತಕ್ಕಂಥವ್ರು ಯಾರ? ಧರ್ಮರಾಜ. ಇಂತಹ ಸಂದರ್ಭದಲ್ಲೂ ಅವರ ಧರ್ಮವನ್ನು ಬಿಡ್ತಾ ಇರಲಿಲ್ಲ. ನಮಗೆ ಬೇಕು ಅಂತವರು, ನಮಗೆ ಬೇಕು. ಆ ರೀತಿಯ ಮನೋಭಾವನೆ ಒಂದಾಗಿ ಯಾರು ಕೆಲಸ ಮಾಡಬಲ್ಲರೋ ಅಂತಹರೊಡನೆ ಮಾತ್ರ ನಾವು ಕೆಲಸ ಮಾಡೋದು ಸಾಧ್ಯ. ನೋಡಿ, ಕೆಲವರು ವಿಷಯವನ್ನು ಹೇಳಿದಾಗ, ಭಾಷಣವನ್ನು ಮಾಡ್ತಾ ಇರುವಾಗ ಆಸಕ್ತಿ ನಮ್ಮಲ್ಲಿ ಕೆರಳು, ನಾನು ಇಂಥದ್ರಲ್ಲಿ ಬರಬೇಕಪ್ಪ, ನಾನು ದುಡಿಬೇಕು, ನಮ್ಮ ಸೇವೆ ಮಾಡಬೇಕು ಅಂತ ಹುಮ್ಮಸ್ಸು ಬರುತ್ತೆ. ಯಾಕಂದ್ರೆ ಅವರಲ್ಲಿ ಇರ್ತಕ್ಕಂಥ ಧರ್ಮನಿಷ್ಠೆ, ಸತ್ಯ ಅವನ್ನ ಕೆರಳಿಸಿ ಅವನಲ್ಲಿ ಇರ್ತಕ್ಕಂಥದ್ದನ್ನ ಅವನ ಹತ್ತಿರಕ್ಕೆ ಹೋಗಿ ಎದೆಗೆ ತಟ್ಟುವ ರೀತಿಯಲ್ಲಿ ಆ ಮಾತುಗಳ ಚುಚ್ಚುತ್ತೆ. ಆವಾಗ ವಿಕಾಸವಾಗ್ತಾನೆ. ವಿಕಾಸವಾಗಿ ನಾನು ಈ ರೀತಿಯಿಂದ ಧರ್ಮನಿಷ್ಠೆಯಿಂದ ಜೀವನವನ್ನು ನಡೆಸಬೇಕು, ಇಂಥ ಸಮಸ್ಯೆಗಳನ್ನು ನಾನು ಸೇರಬೇಕು, ನನ್ನ ಸೇವೆ ಸಾಧ್ಯವಾದಷ್ಟು ನಾನು ಸೇವೆ ಮಾಡಲೇಬೇಕು ಅಂತಕ್ಕಂಥದ್ದು
ಮನೋಭಾವನೆ ಅವನಲ್ಲಿ ಬರುತ್ತೆ. ಇಲ್ಲಿಂದ ಸ್ವಲ್ಪ ಸಂಸ್ಕೃತ ಇರ್ಬೇಕು. ಇದ್ದರೇನೆ ಅವನು ಅಲ್ಲಿ ತನಕ ಕಾಲು ಇಡೋದು, ಇದ್ರೆ ಬರಲ್ಲ. ಹೊಸದಾಗಿ ಬರ್ತಕ್ಕಂಥ ಬರಕ್ ಸಾಧ್ಯವಿಲ್ಲ. ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಆ ಮಹಾತ್ಮರಲ್ಲಿ ಪೂರ್ತ ನಂಬಿಕೆಯನ್ನು ಇಟ್ಟು, ಇಲ್ಲಿ ಸೊಸೈಟಿ ಬರ್ತಕ್ಕಂಥವ್ರು ಏನಪ್ಪಾ ಅಂದ್ರೆ ಯಾರು ಮೆಂಬರ್ ಆಗಿ ಅಲ್ಲಿ ಬಂದ್ರೆ ನಮ್ಗೆ ಏನ್ ಸಿಗುತ್ತೆ, ನಮ್ಗೆ ಏನ್ ಕೊಡ್ತಾರೆ ಅನ್ನೋರೇ ಜಾಸ್ತಿ ಆಯ್ತು. ಯಾಕಂದ್ರೆ ಅವ್ರು ಗೊತ್ತಿಲ್ಲ. ಬೇರೆ ಕಡೆ ಎಲ್ಲ ಹೋದ್ರೆ ಏನಾದ್ರು ಕೊಡ್ತಾರಲ್ಲ. ಇವಾಗ ಮಾಮೂಲಿಯಾಗಿ ನಾವು ದೇವಸ್ಥಾನಗಳಿಗೆ ಹೋದ್ರೆ ಅವ್ರ ಪೂಜಾ ಪುರಸ್ಕಾರ ಆದ್ಮೇಲೆ ಒಂದು ಪನ್ಯಾರ, ಹಿಂದಿನ ಕಾಲದಲ್ಲಿ ಊರುಗಳಲ್ಲಿ ಪನ್ಯಾರ ಅಂತ ಅನ್ನೋದು ಕೊಡ್ತಾ ಇದ್ರು. ಎಷ್ಟೊತ್ತಾದ್ರೂ ಸರಿ ಅದು ಪನ್ಯಾರ ಏನೋ ಒಂದು ಆಸೆ ಆಸೆ. ಹಾಗೆ ಆ ಆಸೆ ಮೊದಲಿನಿಂದ ಬಂದಿರೋದರಿಂದ ಏನ್ ಕೊಡ್ತಾರೆ ನಮ್ಮ ಊರುಗಳಲ್ಲಿ ಇದು ಪನ್ಯಾರ ಕೊಡ್ತಾ ಇದ್ರು. ದೇವಸ್ಥಾನದಲ್ಲಿ ಹೋದ ಕಡೆಯಲ್ಲಿ ಏನ್ ಪನ್ಯಾರ ಮೊದಲೇ ತಿಳ್ಕೊಳ್ಳೋದು, ಏನ್ ಪನ್ಯಾರ ಕೊಡ್ತಾರೆ, ಬೂಂದಿ ಕೊಡ್ತಾರೆ ಅಂದ್ರೆ ಆಗಿನ ಕಾಲದಲ್ಲಿ ಬೂಂದಿ ಅಂದ್ರೆ ಬೂಂದಿ ಕೊಡ್ತಾರ ಹೋಗ್ಬೇಕು ಆಶ್ಚರ್ಯ. ಏನೋ ಒಂದು ಕೊಬ್ಬರಿನೋ ಅಷ್ಟು ಕೊಡ್ತಾರ ಅಂತಂದ್ರು ನಾವು ಕೆಲವರು ಆಗ್ಲಿ ಬಿಡಪ್ಪ ಅಂತ. ಹಾಗೆ ಏನ್ ಕೊಡ್ತಾರೆ ಪನ್ಯಾರ ಅಂತ ಅನ್ನೋದು ಮೊದಲೇ ತಿಳ್ಕೊಂಡು ಬರ್ತಾ ಇದ್ರು. ಆ ರೀತಿ ಅಂತಕ್ಕಂಥವ್ರು ಬರ್ತಕ್ಕಂಥವ್ರು ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಆ ಮಹಾತ್ಮರಲ್ಲಿ ಪೂರ್ತ ನಂಬಿಕೆ ಇಟ್ಟು ಸರ್ವಾರ್ಪಣ ಬುದ್ಧಿಯಿಂದ ಕೆಲಸ ಮಾಡಬಲ್ಲರು ಮಾತ್ರ ಶಿಷ್ಯರಾಗಲು ಮುಂದುವರೆದು ಇಡುವುದೇ ಎಂದರೆ. ಆ ರೀತಿ ಬುದ್ಧಿ ಸರ್ವಾರ್ಪಣವಾಗಿ ಪೂರ್ಣವಾಗಿ ಸಮರ್ಪಣಾ ಭಾವದಿಂದ ಅವರಿರಬೇಕು. ಬುದ್ಧಿಯಿಂದ ಕೆಲಸ ಮಾಡಬಲ್ಲವರು ಮಾತ್ರ, ಮನಸ್ಸಿನಿಂದ ಅಲ್ಲ. ಮನಸ್ಸಿಗೂ ಬುದ್ಧಿಗೂ ತುಂಬಾ ವ್ಯತ್ಯಾಸ ಇದೆ. ಬುದ್ಧಿಯಿಂದ ಕೆಲಸ ಮಾಡಬೇಕು, ಮನಸ್ಸಿನಿಂದ ಹೇಳುವುದೇನೆಂದರೆ, ಹಾಗೆಯೇ ಪಾಶ್ಚಿಮಾತ್ಯ ದೇಶದ ತತ್ವದರ್ಶನ ಶಾಲೆಗಳನ್ನು ಸ್ಥಾಪಿಸಿದ ಮಹನೀಯರ ಹಿಂದೆ ಆರ್ಯ ಜನಾಂಗಕ್ಕೆ ಸಂಬಂಧಪಟ್ಟ ಋಷಿವರಿಯರ ಮೂಲಕ ಜ್ಞಾನಾರ್ಜನೆಗಾಗಿ ಪೂರ್ವ ದೇಶಕ್ಕೆ ಬಂದಾಗ ಅವರು ಯಾವ ಷರತ್ತನ್ನು ಮುಂದೊಡ್ಡಲಿಲ್ಲ. ಸತ್ಯಕ್ಕಾಗಿದ್ದ ಹಸಿವು ಮಾತ್ರ ಅವರು ಹೃದಯದಲ್ಲಿ ಉಳಿಯುತ್ತು. ಸತ್ಯಕ್ಕಾಗಿ ಹಸಿವು ಅವರು ಹೃದಯದಲ್ಲಿ, ಸತ್ಯವನ್ನೇ ನಾನು ಪರಿಪಾಲನೆ ಮಾಡಬೇಕು ಅನ್ನುವ ಆಸೆ ಅವನು ಹೃದಯದಲ್ಲಿ ಇರ್ತಾ ಇತ್ತು. ಆರ್ಯರ ಜನಾಂಗ ಆರ್ಯ ಜನಾಂಗಕ್ಕೆ ಸಂಬಂಧಪಟ್ಟ ಋಷಿವರಿಯರ ಮೂಲಕ ಜ್ಞಾನಾರ್ಜನೆಗಾಗಿ ಪೂರ್ವ ದೇಶಕ್ಕೆ ಬಂದಾಗ ಅವರು ಯಾವ ಷರತ್ತನ್ನು ಮುಂದೊಡ್ಡಲಿಲ್ಲ. ಸತ್ಯಕ್ಕಾಗಿದ್ದ ಹಸಿವು ಮಾತ್ರ ಅವರ ಹೃದಯದಲ್ಲಿ ಉರಿಯುತ್ತಿತ್ತು. ಸತ್ಯವನ್ನು ಗ್ರಹಿಸಬೇಕು, ಸತ್ಯದಿಂದ ನಾನು ಜೀವನವನ್ನು ನಡೆಸಬೇಕು ಅಂತಕ್ಕಂಥದ್ದು ಆಸೆ ಆಕಾಂಕ್ಷೆ ಇಟ್ಟುಕೊಂಡು ಜೀವನ ನಡೆಸ್ತಾ ಇತ್ತು ಅಂತಕ್ಕಂಥದ್ದು ಬರುತ್ತೆ. ಮುಂದಿನ ವಾರ ಗುರುಗಳಿಗಾಗಿ ಅದರ ಸಮಾಜದಲ್ಲಿ ಕೆಲಸ ಮಾಡೋದು. ನಂತರ ಗುರುಗಳವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಹೇಳಿದ್ರು. ಆ ಗುರುವರಿಯರ ಆಶೀರ್ವಾದ ಸಿಗಬೇಕಾದ್ರೆ ಏನು ಅಂತಕ್ಕಂಥ 2 ಮುಂದಿನ ವಾರ ಇದು ಇಲ್ಲಿಗೆ ಮುಕ್ತಾಯಪಡಿಸುವ ಓಂಕಾರದೊಂದಿಗೆ ಓ